ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಕ್ಕು ಮುತ್ತು ದಿವಸ ಹುಡುಗಿರಿಗೆ, ನಕ್ಕು ಹಲ್ಲು ದಿಸ್ಕೊಳ್ಳೋ ಹುಡುಗರಿಗೆ, ಮಗುವಿನ ನಗುವಿರ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಮಕ್ಕಳಿಗೆ, ಎಲ್ರಿಗೂ ನಿಮ್ಮ ಆನಂದ್ ಕೇಳ್ಕೊಳ್ಳೋದು ಬಂದೆ. ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು. ಮತ್ತೆ ಬಂದರೆ ಕಾಮಿಡಿ ಕಿಲಾಡಿಗಳು. ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಸ್ಪೆಷಲ್ ಪಾರ್ಟ್ನರ್ ಝೆಡ್ ಬ್ಲಾಕ್ ಅಗರ್ಬತ್ತೀಸ್, ಡಾಬರ್ ವಾಟಿಕಾ ನೀಲಿ ಬೃಂಗ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ತೊಟ್ಲಲ್ಲಿ ಅಳ್ತಾ ಇರೋ ಮಗು ಅಮ್ಮ ಎತ್ತು ಮುತ್ತಿಟ್ಟಾಗ ಚೆಲ್ಲುವುದು ಮುತ್ತಿನ ನಗು. ನಗ್ಸೋದೊಂದು ಕಲೆ, ಆ ಕಲೆಗೆ ಕಟ್ಟಲಾಗದು ಬೆಲೆ. ಮುಖದಲ್ಲಿರಲು ನಗು, ಮನವಾಗುವುದು ಮಗು. ಮುಗುಳ್ ನಗಲು ತೆರೆಬೇಕೆ ದಂಡ. ನಗುವಿನೊಡನೆ ಇದ್ದರೆ ಬದುಕು ಸುಂದರ ಕಾಂಡ. ಮೊದಲು ನನ್ನ ಕಿಲಾಡಿ ಗ್ಯಾಂಗ್ಗೆ ವೆಲ್ಕಮ್, ಸ್ವಾಗತ ಸುಸ್ವಾಗತ. ಸೀನಿಯರ್ ಕಿಲಾಡಿಗಳೇ ನಿಮ್ಗೂ ಸ್ವಾಗತ ಸುಸ್ವಾಗತ. ತ್ರಿವಳಿ ರತ್ನಗಳೇ ನಿಮ್ಗೂ ಸ್ವಾಗತ. ಅಂಡ್ ಲವ್ಲಿ ಆಡಿಯನ್ಸ್ ನಿಮ್ಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಮೊದಲ ಆಕ್ಟ್ ಕಡೆಗೆ ಹೋಗೋಣ. ಮಳೆ ಬರ್ಲಿಲ್ಲ ಅಂತಂದ್ರೆ ದೇವಸ್ಥಾನದಲ್ಲಿ ಹೋಮ ಪೂಜೆ ಪುನಸ್ಕಾರ ಮಾಡೋದು ನೋಡಿದೀವಿ. ಅಷ್ಟೇ ಅಲ್ಲ, ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಕಪ್ಪೆಗಳಿಗೆ ಕತ್ತೆಗಳಿಗೆ ಮದುವೆ ಕೂಡ ಮಾಡಿಸೋದ್ ನೋಡಿದೀವಿ. ಆದ್ರೆ ಇಲ್ಲೊಂದು ಊರಲ್ಲಿ ಬರಗೆಟ್ಟಿರೋ ಬ್ಯಾಚುಲರ್ಗೆ ಮದುವೆ ಮಾಡಿಸಿ ಫಸ್ಟ್ ನೈಟ್ ಆದ್ರೆ ಮಾತ್ರ ಮಳೆ ಬರುತ್ತೆ ಅಂತ ಒಬ್ಬ ಬಾಬಾ ಹೇಳಿದಾರಂತೆ. ಇದು ಯಾವ ತರ ಕತೆ ಗುರು ಅಂತ ನೀವೆಲ್ಲ ತಲೆಗೆ ಹುಳ ಬಿಟ್ಕೊಂತಿದಾರ ಅಂತ ಗೊತ್ತು. ಅದಕ್ಕೆಲ್ಲ ಆಕ್ಟ್ ಮೂಲಕ ಉತ್ತರ ನೀಡಕ್ಕೆ ಬರ್ತಾ ಇದಾರೆ ಮಂಗಳೂರಿನ ರಾಘವೇಂದ್ರ ರೈ, ಹಾಸನದ ಧರ್ಮ, ರಾಮದುರ್ಗದ ವಿಠಲ, ಮೈಸೂರಿನ ರವಿ, ಸಿದ್ದಾಪುರದ ಮಹಾಬಲೇಶ್ವರ ಕ್ಯಾದಗಿ ಹಾಗೂ ಉಡುಪಿಯ ರಾಧೇಶ್. ನಮಸ್ಕಾರ ಜಡ್ಜಸ್. ನಾವು 3 ಜನ ಡೇಂಜರ್ ಝೋನ್ ಅಭ್ಯರ್ಥಿಗಳು. ನಮ್ಮ ಊರಂಗ್ ಮಳೆ ಬರ್ದೆ 10 ವರ್ಷ ಆಯ್ತು. ಹಿಂಗೆ ಆದ್ರೆ ನಮ್ಗಳ ಪರಿಸ್ಥಿತಿ ಹೆಂಗಿರಲ್ಲ. ಅದ್ ಯಾವಾಗ ಮಳೆ ಬರುತ್ತೋ, ಯಾವಾಗ ಬೆಳೆ ಬೆಳೆಯುತ್ತೋ ಯಾಕಣ್ಣ, ನಾನು ಯಾವಾಗ ಪಂಪ್ ಸೆಟ್ ಮನೆಗೆ ಹೋಗ್ತೀನೋ. ಗಂಡಸ ತೋಳು ಹಳ್ತಾ ಕೂತಿದ್ರೆ ಪಕ್ಕದ ಮನೆ ಪಾರ್ಕ್ ಕರ್ದಂತೆ ಹಂಗಾಯ್ತು. ಅವ್ ಶಾಯ್ಲ ನಮ್ಮೂರಿಗೆ ಮಳೆ ಬರ್ಬೇಕು ಅಂತಾದ್ರೆ ಈ ಕಪ್ಪಿಗೆ ಮದುವೆ ಮಾಡ್ಸಿರ್ ಹೆಂಗೆ ಅಂತ 10 ವರ್ಷದಿಂದ 10 ಸಲ ಕಪ್ಪೆಗೆ ಮದುವೆ ಮಾಡುತ್ತಲ್ಲೋ. ಆ ಕಪ್ಪೆಗೆ ಮದುವೆ ಆಗಿ ಮಕ್ಕಳಾಗಿ ಮರಿ ಮಕ್ಕಳಾಗಿ ಮೊಮ್ಮಕ್ಕಳಾದ್ರು ಮಳೆನೂ ಬಂದಿಲ್ಲ, ನಾನು ಪಂಪ್ ಸೆಟ್ ಮನೆಗೆ ಹೋಗಕ್ಕೂ ಆಗಿಲ್ಲ. ಒಳ್ರ ಅದಲ್ಲ, ನಮ್ಮೂರಿಗೆ ಒಂಟಿ ಕಾಲಾಗಿ ನಿಂತ್ಕೊಂಡು ಲಂಗೋಟಿನೇ ಹಾಕೊಂಡು ತಪಸ್ಸು ಮಾಡಿದ ಅಗೋರಿಗಳು ಬಂದಾರಂತೆ. ಈ ಮಳೆ ಬಗ್ಗೆ ಅವ್ರ ಹತ್ರ ಪರಿಹಾರ ಕೇಳ್ಬಿಡೋಣ. ನಡಿ ಬನ್ನಿ ಹೋಗೋಣ. ಘೋಟಂ ಘೋಟಿಷ್ಯ ಕಾಳಿಮ್ರಂ ತ್ರಿಘೋಟಿಷ್ಯ ಚಕ್ಕುತ್ತಂ ಕಚವಚಾಯ ನಮಃ ಕರ್ಬುಜಂ ಬಡಬಡ 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 ಕುಂಭಂ ಬಲೋ ಬಲೋ ಅಂಡೋಲಕ ಬಂಡೋಲಕ ಚಿಗಿರಿ ಚಿಕಲಕ ಬಕಲಕ ಬಚ್ಚಾ ಬೋಲ್ ಬೋಲಾತಿ ಬೋಲ್ ಆಮ್ ಲಂಗೋಟಿ ಬೋಲ್. ಸ್ವಾಮಿಗಳಿಗೆ ಅಡ್ಬಿದ್ದು ಇಲ್ಲೊಂದೇನೋ ಸಮಸ್ಯೆ ಇದೆ. ಖಂಡಿತ ಇದೆ. ಔಟ್ ಆಫ್ ದ ಸ್ಕಿಟ್ ನಮ್ಗಿಂತ ಜಾಸ್ತಿ ನಿಮ್ಗೆ ತುಂಬಾ ಸಮಸ್ಯೆ ಇದೆ. ಸ್ವಾಮೀಜಿ, ನಮ್ಮ ಊರಿಗೆ 10 ವರ್ಷದಿಂದ ಮಳೆ ಬರ್ದಿರೋ ಕಾರಣ ನಾನು ಪಂಪ್ ಸೆಟ್ ಮನೆಗೆ ಹೋಗಕ್ಕೆ ಆಗಿಲ್ಲ. ನಾನು ಅಷ್ಟೇ, ಬೀಜ ಬಿತ್ತಕ್ಕೆ ಆಯ್ತಾ ಇಲ್ಲ. ಉತ್ತರ ದಿಕ್ಕಲ್ಲಿ ಏನಿದೆ? ನೀವು ರೆಗ್ಯುಲರ್ ರೋಗ ಬಾರ್ ಐತಿ. ದಕ್ಷಿಣ ದಿಕ್ಕಲ್ಲಿ ಏನಿದೆ? ನನ್ನ ಪಂಪ್ ಸೆಟ್ ಮನೆ ಇದೆ. ಅದ್ರ ಹಿಂದ್ಗಡೆ ಇರೋ ಒಂದು ಗುರುತಲ್ಲಿ ಮನ್ಮತ ಅನ್ನೋ ಒಬ್ಬ ಹುಡುಗ ಇದ್ದಾನೆ. ಅವನಿಗೆ ಮದುವೆ ಮಾಡಿಸಿ ಪ್ರಸ್ತಾವ ಮಾಡಿಸಿದ್ರೆ ನಿಮ್ಮೂರಿಗೆ ಮಳೆ ಆಗತ್ತೆ. ನಿಮ್ಮೂರಿಗೆ ಮಳೆ ಬಂದು ನೀವೆಲ್ಲ ಕೊಚ್ಕೊಂಡು ಹೋಗ್ತೀರಾ. ಅಲ್ಲ ಸ್ವಾಮಿಗಳೇ, ಮನ್ಮತ್ಗೆ ಮದುವೆ ಮಾಡಿಸಿ ಪ್ರಸ್ತಾವ ಮಾಡೋದಕ್ಕೂ ನಮ್ಮೂರಿಗೆ ಮಳೆ ಬರೋದಕ್ಕೂ ಏನ್ ಸಂಬಂಧ ಅಂತೀನಿ. ಸಂಬಂಧ ಇದೆಯೋ ಭೀತ್ರ ಬಿಲ್ಲಿ ಮಗನೇ. ನಿನಗೂ ಡೇಂಜರ್ ಜನ್ಗೂ ಹೇಗ್ ಸಂಬಂಧ ಇದೆಯೋ ಆ ಊರಿನ ಹುಡುಗನ ಜಾತಕಕ್ಕೂ ನಿಮ್ಮ ಜಾತಕಕ್ಕೂ ಸಂಬಂಧ ಇದೆ. ನೀವೇನಾದ್ರೂ ಆ ಹುಡುಗನಿಗೆ ಮದುವೆ ಮಾಡಿಸಿ ಪ್ರಸ್ತಾವ ಮಾಡಿಸಿದ್ರೆ ನೀವೆಲ್ಲರೂ ಬರಗಾಲದಲ್ಲಿ ಬೆಂದು ಸತ್ತೋಗ್ತೀರಾ. ಕಲ್ಲಂಗಡಾಯ ನಮಃ, ಚಿಕ್ಕೋಯ ನಮಃ, ಖಜೂರಾಯ ನಮಃ.
ಅಲ್ಲ ಈ ಸ್ವಾಮೀಜಿ ಮುಂಚೆ ಫ್ರೂಟ್ಸ್ ಮಾಡ್ತಿದ್ರು ಅನ್ಸುತ್ತಲ್ಲ. ಅಂತೇನೋ ಅದಲ್ಲ, ಮನ್ಮತ್ತಂಗ್ ಮದುವೆ ಮಾಡಿಸಿ ಪ್ರಸ್ತಾದ್ರು ನಮ್ಮೂರಿಗೆ ಮಳೆ ಬರ್ತೈತಂತೆ. ಒಂದ್ ಕೆಲಸ ಮಾಡೋಣ, ಮನ್ಮತ್ತ ಮನೆಗೆ ಹೋಗ್ಬಿಡೋಣ. ಮತ್ತೆ ಆಗ್ತಾಡ ನಡಿ. ಆಹ ನನ್ನ ಮದುವೆಯಂತೆ, ಓಹ ನನ್ನ ಮದುವೆಯಂತೆ, ಆಹ ನನ್ನ ಮದುವೆಯಂತೆ, ಓಹ ನನ್ನ ಮದುವೆಯಂತೆ, ಕುಟ್ಟು ಪಟ್ಟು ಇಲ್ಲಂತೆ, ಮದುವೆ ಗಟ್ಟಿ ಆಯ್ತಂತೆ, ಟಾಮ್ ಟಾಮ್ ಟಾಮ್. ಆನಂದಣ್ಣ, ನಾನು ಕಾಯ್ತಾ ಇದ್ದೇನೆ. ಯಾವಾಗ ನನ್ನ ಮದುವೆ ಆಗ್ತದೆ, ಯಾವಾಗ ನನ್ನ ಮದುವೆ ಆಗ್ತದೆ? ಎಂತ ಮಾಡುದು, ಇವತ್ತು ಮುಹೂರ್ತ ಒಳ್ಳೇದುಂಟು, ಬಟ್ ಮನಿ ಪ್ರಾಬ್ಲಮ್ಮೇ. ಅದಕ್ಕೆ ಈ ಸಲ ಕಾಮಿಡಿ ಕಿಲಾಡಿಗಳು ಫಿನಾಲೆಯಲ್ಲಿ ಗೆದ್ದ ಕೂಡ್ಲೆ ಮದುವೆ ಆಗುದೇ. ಭ್ರಮೆ. ಏ ಮನ್ಮತ್ತ, ಒಂದ್ ತಿಂಗಳ ಎಂತ ಕಾಯ್ಬೇಕು ನೀನು? ಮುಹೂರ್ತ ಇವತ್ತೇ ಐತಿ ಅಂದ್ಯಲ್ಲ, ಇವತ್ತೇ ಮದುವೆ ಆಗ್ಬಿಡು ಅಂತ. ಮುಹೂರ್ತ ಒಳ್ಳೇದುಂಟು, ಆದ್ರೆ ಎಂತ ಮಾಡುದು, ಮನಿ ಪ್ರಾಬ್ಲಮ್ಮೇ. ಎಲ್ರೂ ಸೇರಿ ಒಂದೊಂದ್ ಕೈ ಹಾಕ್ತಿವಿ. ನೀವು ಕೈ ಹಾಕ್ತಿರಪ್ಪ, ಮದುವೆ ಆದ್ಮೇಲೆ ಶೋಭನ ಅದು ಇದು ಅಂತ ಇರ್ತದಲ್ವಾ, ಅದಕ್ಕೊಂದೊಂದು ಕೈ ಹಾಕ್ತಿವಿ. ಕೈ ಆಗುದು. ಕೂಲ್ ಮನ್ಮಥ, ಕೂಲ್. ಹಂಗಂದ್ರೆ ಎಲ್ರೂ ಸೇರಿ ಒಂದ್ ಸ್ವಲ್ಪ ಹಣ ಸಹಾಯ ಮಾಡ್ತೀವಿ ಅಂತ. ಅಲ್ಲ, ನಾನು ಮದುವೆ ಆಗೋದಕ್ಕೆ ನೀವು ಹಣ ಸಹಾಯ ಮಾಡ್ತೀರಾ? ಎಂತದಕ್ಕೆ ಅಂತ ಗೊತ್ತಾಗ್ತಿಲ್ವೇ? ಅದು ನಮ್ಮೂರಿಗೆ ಮಳೆ ಬರ್ದೆ 10 ವರ್ಷ ಆತ. ಹಂಗಾಗಿ ಲಂಗೋಟಿ ಸ್ವಾಮಿಗಳು ಹೇಳ್ಯಾರೆ, ನಿಂಗೆ ಮದುವೆ ಮಾಡಿಸಿ ಪ್ರಸ್ತಾದ್ರು ಮಾತ್ರ ಮಳೆ ಬರ್ತೈತಿ ಅಂತ. ಹಂಗಾಗಿ ಹೆಲ್ಪ್ ಮಾಡೋಣ ಅಂತ. ಎಂತ ಅವಸ್ಥೆ ಆನಂದಣ್ಣಯ್ತು. ನನಗೆ ಮದುವೆ ಆಗ್ಬೇಕಾದ್ರೆ ಲಂಗೋಟಿ ಸ್ವಾಮಿ ಹೇಳಿದಾರಂತೆ, ಇವರ ಅಜ್ಜಿ ಶುಂಠಿ ಒಬ್ಬರಿಗೂ ಮಂಡ್ಯ ಸಮ ಇಲ್ವಾ ಅಂತ. ನಮಗೇನು, ನಾನು ಮದುವೆ ಆಗ್ತೇನೆ, ಪ್ರಶ್ನೆ ಇಟ್ಟಿಗೂ ರೆಡಿ, ಐ ಆಮ್ ರೆಡಿ. ನಮ್ ಕಡೆ ಹುಡುಗಿನೂ ರೆಡಿ, ಬರ್ಲಿ ಹುಡುಗಿ. ಏನ್ರ ಇದು, ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆದ್ರೆ ಬ್ಯಾನರ್ ಹಾಕ್ತಾರೆ, 10ನೇ ಕ್ಲಾಸ್ ಅಲ್ಲಿ ಪಾಸ್ ಆದ್ರೆ ಬ್ಯಾನರ್ ಹಾಕ್ತಾರೆ. ಇದೇನೋ ಫಸ್ಟ್ ನೈಟ್ಗೂ ಬ್ಯಾನರು. ಮನ್ಮಥ, ಈ ಪ್ರಸ್ತುತದಲ್ಲಿ ಗೆಲುವು ನಿಂದೆ ಆಗ್ಲಿ, ನಮ್ಮ ಊರಿಗೆ ಮಳೆ ಬರ್ಲಿ ಅಂತ ಎಲ್ರೂ ಸೇರಿ ಶುಭ ಹಾರೈಸಿದೀವಿ ಕಣೋ. ಇದು ಕೊಡೆ ಯಾಕೋ? ನೀನು ಒಳಗ್ ಹೋದ ತಕ್ಷಣ ಮಳೆ ಬರುತ್ತೆ. ನಾನು ಇದನ್ನು ಮಳೆಯಲ್ಲಿ ಪಂಪ್ ಸೆಟ್ ಮನೆಗೆ ಹೋಗೋದೆ. ಬೀಜ ಯಾಕೋ? ಹೊಲಕ್ ಬಿತ್ತದೆಯ. ಇದ್ಯಾಕೋ? ಅದು ನೇಗಿಲು, ಮಳೆ ಬಂದ ಕೂಡ ಗದ್ದೆ ಹೂಡದೆ. ಅಯ್ಯೋ, ಈ ಕತ್ತಿ ಯಾಕೋ? ನಾನು 2 ಗುಂಟೆ ಮಾರಿ 10 ಮರಿ ತಗೊಂಬಂದಿದ್ದೀನಿ. ನೀನು ಪ್ರಸ್ತ ಹಾಕ್ತಿದ್ದಾಗೆ ಕೊಚ್ಚಾಕದೆ. ನನ್ನ ಪ್ರಶ್ನ ಆಗ್ಲಿಲ್ಲ ಅಂದ್ರೆ ನಿಂದ ಕಡಿತೀನಿ. ತಲೆ ತಲೆ. ನನ್ ಮೇಲೆ ಎಷ್ಟೊಂದು ಭರವಸೆ ಇಟ್ಕೊಂಡಿದ್ದೀರೋ, ಖಂಡಿತ ಈ ಸಲ ನಾನು ರಕ್ತ ಸುರಿಸ್ತೀನೋ. ರಕ್ತ ಏನ್ ಸುರಿಸೋದು ಬೇಡ. ಮನ್ಮತ್ತಂಗೆ ಜೈ. ನೀವು ಒಳಗೋಗು. ಮನ್ಮತ್ತಂಗೆ ಜೈ. ಮಂಜಪ್ಪ ಹೊಡಿ ಅಲ್ಲಿಗೆ. ಆಹಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ಜೋರಾದ ಮಳೆ ಸಿಡಿಲು ಮಿಂಚು ಬರುತ್ತೆ. ನಾನು ಪಂಪ್ ಸೆಟ್ ಮನೆಗೆ ಹೋಗೋದೆ. ನಾನು ಅಷ್ಟೇ ಬೀಜ ಬಿತ್ತದೆ. ನಾನು ಗದ್ದೆ ಹೂಡದೆ. ನಾನು ಮರಿ ಕಡಿಯದೆ. ನನ್ನ ಮೇಲೆ ಎಷ್ಟೊಂದು ಭರವಸೆ ಇಟ್ಟಿದ್ದಾರೆ, ಇವರ ಭರವಸೆನ ನಾನು ಹುಸಿ ಮಾಡೋದಿಲ್ಲ. ಚಿನ್ನಿ, ಎಲ್ಲಿದೆಯಾ ಚಿನ್ನಿ? ರೆಡಿ ಆಗು ಚಿನ್ನಿ. ಚಿನ್ನಿ, ಏ ಚಿನ್ನಿ. ಇದೇನಪ್ಪ ಲೆಟ್ರು? ಮನ್ಮತ್ ಅವರೇ, ನನ್ನನ್ನು ದಯವಿಟ್ಟು ಕ್ಷಮಿಸಿ. ನಾನು ಆನಂದ್ ಅನ್ನೋರನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ. ಅವರಿಗೆ ಮನಸ್ಸು ಕೊಟ್ಟು ನಿಮಗೆ ಮೈ ಕೊಡೋಕ್ಕೆ ಮನಸ್ಸಿಲ್ಲದೆ ನಾನು ಆನಂದ್ ಅವ್ರ ಜೊತೆ ಓಡೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿ. ನನ್ನನ್ನು ಹುಡುಕೋ ಪ್ರಯತ್ನ ಮಾಡಬೇಡಿ. ಇನ್ನು 2 ಸೆಕೆಂಡ್ ಆಗಿಲ್ಲ, ಆವಾಗಲೇ ಗುಡುಗು ಸಿಡಿಲು ಮಿಂಚು. ಅಯ್ಯೋ ದೇವ್ರೇ, ಈ ಗುಡಿಗೆ ಸಿಡಿಲಿನ ಮಿಂಚನ್ನ ಸ್ಪಂದನವರೇ ಹಾಕಿದಂತೇಳಿ ಹೇಗಪ್ಪ ಹೇಳಿ ಇವ್ರ ಹತ್ರ? ಲೇ ಲೇ ಲೇ, ನಿಮಗೊಂದು ಇಂಪಾರ್ಟೆಂಟ್ ನ್ಯೂಸ್ ಹೇಳೋದಿದೆಯೋ? ಗ್ರ್ಯಾಂಡ್ ಪ್ರೀಮಿಯರ್ ಅಲ್ಲಿ ಹಸಿವು ಅಂತ ಹೇಳ್ತಿದ್ದ, ಇಷ್ಟು ಹಸಿವು ಇದೆ ಅಂತ ಗೊತ್ತೇ ಇರ್ಲಿಲ್ಲ. ಒಳಗೆ ಏನ್ ನಡೀತು ಗೊತ್ತೇನ್ರೋ? ನೀನು ಒಳಗಡೆ ಆಗಿರೋದ್ನ ಹೊರಗಡೆ ಹೇಳ್ಬಾರ್ದು ಕಣೋ. ನನ್ನ ಮಾತು ಸ್ವಲ್ಪ ಕೇಳ್ರು, ನನ್ನಿಂದ ಆಗಲ್ಲ ಕಣೋ ನಿಮ್ಮ ಹತ್ರ ಮಾತಾಡಕ್ಕೆ. ಮನ್ಮತ, ಈ 2 ಹನಿ ಬೆವರು ಸಾಕಾಗಲ್ಲ, ನಮ್ಗೆ ತೂಫಾನ್ ಬರ್ಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ತೂಫಾನ್ ಬರುತ್ತೆ. ಆ ತೂಫಾನಲ್ಲಿ ನಾನು ಪಂಪ್ ಸೆಟ್ ಮನೆಗೆ ಹೋಗ್ತೀನಿ.
ನನ್ನ ಮಕ್ಕಳು ಇವತ್ತು ನನ್ನ ಬಿಡಲ್ಲ. ಯಾವುದಕ್ಕೂ ಇವರು ಮಲಗಿದ ಮೇಲೆ ಮಧ್ಯರಾತ್ರಿಯಲ್ಲಿ ಊರೇ ಬಿಟ್ಟು ಹೋಗ್ತೀನಿ. ಮನ್ಮತ ಎತ್ಲ ಗೊತ್ತಾ ಇದೆಯೇ? ಹೊರಗಡೆ ಮೋಡ ಕವಿದ ವಾತಾವರಣ ಇದೆಯಾ ಅಂತ ನೋಡಕ್ ಹೋಗ್ತಿದ್ದೀನ್ರೋ. ನಾವು ನೋಡ್ಕೋತೀವಿ, ಒಳಗಡೆ ನೀನ್ ನೋಡ್ಕೋ ರಾಜ. ನಾನೊಂದು ವಿಷಯ ಹೇಳ್ತೀನಿ ಕೇಳ್ರೋ. ಒಂದೇ ಡೈಲಾಗ್ ಹೇಳ್ತೀಯಾ, ಒಳಗಡೆ ಏನಾದ್ರು ಮಾಡ್ತೀಯಾ? ನನ್ನ ಮಕ್ಕಳ, ನೀವು ಮಲಗಲ್ಲ, ನನ್ನನ್ನು ಊರಲ್ಲಿ ಹೋಗಿ ಸಾಯಕ್ಕೂ ಬಿಡಲ್ಲ. ಏನಾದ್ರೂ ಮಾಡಿ ಸಾಯಿ, ನಾನು ಒಬ್ಬನೇ ಮಲಗ್ತೀನಿ. 1 ವರ್ಷದ ನಂತರ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ. ಗಣ, ನಾವು ಸ್ಕಿಟ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯ್ತು. ಕಡುಗು ಮಿಂಚಿಲ್ಲ, ಮಳೆ ಇಲ್ಲ. ನಂದು ಪಂಪ್ ಸೆಟ್ ಇಂಜಿನ್ ರೀಪವರೆಗೆ ಬಂದಿದೆ. ನನ್ ಭತ್ತ ಎಲ್ಲ ಜಳ್ಳಾಗೋದು, ನನ್ನ ನೇಗ್ಲೆ ತುಕ್ಕಿಡ್ದೋತು. 10 ಮರಿಲಿ 2 ಮರಿ ಉಳಿದಿದ್ದಾವೆ. ಅಲ್ಲಿ ನೋಡ್ರ, ಮನ್ಮತ್ ಮೊದ್ಲೇ ಅದು ಹುಡುಗಿ ಬತ್ತೈತಿ. ಬಲ್ಲಿ ಕೇಳೋಣ. ನೀ ಮನ್ಮತ್ ಲಗ್ನದ ಹುಡುಗಿ ಅಲ್ಲ? ಹೌದು ರೀ, ನಾನು ಆನಂದ್ ಅನ್ನೋರ್ನ ತುಂಬಾ ಪ್ರೀತಿ ಮಾಡ್ತಿದ್ದೆ. ಪ್ರಸ್ತುತ ಮೊದಲನೇ ದಿನನೇ ಓಡೋಗ್ಬಿಟ್ಟೆ. ಮೊದಲನೇ ದಿನ ಆನಂದಣ್ಣನ ಮನೆಗೆ ಹೋದ್ಯಾ? ಹಂಗಾರೆ ಆ ದಿವಸ ಆನಂದಣ್ಣನ ಏರಿಯಾದಾಗ ಫುಲ್ ಮಳೆ. ಅದೆಂಗಾರ ಹಾಳಾಗೋಗ್ಲಿ ಕಣೋ. ಇಷ್ಟು ದಿನ ಪ್ರಸ್ತುತದಲ್ಲಿ ಯಾರ ಜೊತೆ ಸಂಸಾರ ಮಾಡ್ತಾವನೋ ಕೇಳ್ಬೇಕು. ಮನ್ಮತ ಮನ್ಮತ ಬಾರ ಹೊರಗಡೆ. ಸುಮ್ಮನೆ ಇರ್ರಿ. ಇರೇ, ಏನೇ ನೀನು? ಈ ಓವರ್ ಆಕ್ಟಿಂಗ್ ನಾವೆಲ್ಲರೂ ಡೇಂಜರ್ ಝೋನ್ ಅಲ್ಲಿ ಇದೀವಿ ಅನ್ಸುತ್ತೆ. ಹೊರಗಡೆ ಬಾರ ನನ್ನ ಮಗಳೇ. ಯಾಕ್ರೋ ತೊಂದರೆ ಕೊಡ್ತೀರಾ? ನಾನ್ ನಿಮ್ಮ ಊರಿಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದೀನಿ ಕಣ್ರು. ಈಗ ಯಾರ ಜೊತೆ ಸಂಸಾರ ಮಾಡ್ತಾ ಇದೀನಿ ಹೇಳು? ನನ್ನ ಹೆಂಡತಿ ಜೊತೆನೋ ಇನ್ಯಾರ ಜೊತೆನೋ? ಹಂಗಾರೆ ಇವಳು ಯಾರು? ನನ್ನ ಮಕ್ಕಳು ಇವಳ. ಇನ್ಯಾವಳ ಬಂದಿರೋದು? ಯಾವಳ? 1 ವರ್ಷ ಮನೆ ಬಿಟ್ಟು ಹೋದವಳು ಎಲ್ಲ ಸಾಯಕ್ ಹೋಗಿದ್ಯಾ? ಮತ್ತೆ ಯಾಕೆ ಇವಾಗ ಬಂದಿ? ನಾನು ಒಬ್ಳೆ ಬಂದಿಲ್ಲ, ನನ್ನ ಜೊತೆ ನನ್ನ ಮಗಳು ಬಂದಿದ್ದಾಳೆ. ಮಗಳ? ಅಮ್ಮ ಮಗಳೇ. ಅಪ್ಪ ಅಪ್ಪ ನಂಗೆ ನೀನು ಬೇಕಪ್ಪ. ಮಗನೇ ನಂಗೆ ನೀನು ಬೇಕಪ್ಪ. ಅಪ್ಪ ಅಲ್ಲ ಬೆಪ್ಪ ತಿಂದ ಬಿಸಿ ತುಪ್ಪ. ಡ್ಯಾಡಿ ನನ್ನ ಎತ್ಕೊಳ್ಳಿ ಡ್ಯಾಡಿ. ಎತ್ಕೊಳ್ಳಿ ಡ್ಯಾಡಿ. ಡ್ಯಾಡಿ ಪ್ಲೀಸ್ ಎತ್ಕೊಳ್ಳಿ. ಅಮ್ಮ ಇದೆಲ್ಲ ಬೆಸ್ಟ್ ಅವರೇನೆ. ಎತ್ಕೊಂಡು ಮುದ್ದಾಡಿ ಜುಜು 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 ಮಾಡಿಸ್ತಾರೆ. ಹೋಗಮ್ಮ. ಅಮ್ಮ 1 ವರ್ಷದಿಂದ ಎತ್ಕೊಂಡಿದ್ದಾರೆ. ಈಗ ನೀವು ಎತ್ಕೊಳ್ಳಿ ಡ್ಯಾಡಿ. ನನ್ನ ಮಗರೇ, ಇಷ್ಟು ದಿನ ಈ ವಿಷಯ ಯಾಕೋ ಹೇಳಿಲ್ಲ? ಅಯ್ಯೋ ನನ್ನ ಮಕ್ಕಳ, ಆವತ್ತಿನ ಒಂದು ವಿಷಯ ಹೇಳ್ತೀನಿ ಅಂತ ಮಾತಾಡಕ್ಕೆ ಬಿಟ್ರು ಕೋಣೆ ಒಳಗೆ ಹಾಕ್ತೀರಾ, ಚಿಲ್ಕ ಹಾಕ್ತೀರಾ. ಇದೇ ಕಣೋ ವಿಷಯ. ಹೌದಾ? ಇದ್ದೇನಾ? ಇದೇ ವಿಷಯ ಅಂತ ಕಾಮಿಡಿ ಕಾಣ್ತಿದ್ಯಾ? ಮಳೆ ಈಗ ಬರಿಸ್ತೀನಿ ನಿನಗೆ. ಮಳೆ ನನ್ನ ಬದುಕನ್ನೇ ಹಾಳು ಮಾಡಿಬಿಟ್ರಲ್ಲೋ. ಬಾರೆಯಲ್ಲಿ ಬಾ ಪುಟ್ಟ. ನನ್ನ ಡ್ಯಾಡಿ ಇಲ್ಲಿದ್ದಾರೆ. ಆ ಡ್ಯಾಡಿಯನ್ನು ಕರ್ಕೊಂಡೆ ಬಾ ಪುಟ್ಟ. ಡ್ಯಾಡಿನ ಎತ್ಕೊಂಡು ಹೋಗು. ಆಹಾ, ಏನ್ ತಂದೆ ನೀನು. ಮದುವೆ ನೀನ್ ಮಾಡ್ಕೊಂಡು ಗೃಹ ಪ್ರವೇಶ ನಮ್ಮ ಕೈಲಿ ಮಾಡಿಸೋದಿಯಲ್ಲ. ಎಂತ ಪುಣ್ಯಾತ್ಮನಪ್ಪ. ಈ ಸ್ಕಿಟ್ ಮೂಲಕ ತುಂಬಾ ಟ್ಯಾಂಕ್ಸ್ ಕೊಡಿಲಿ. ಆಹಾ, ಬರ್ಲಿ ಜೋರ ಚಪ್ಪಾಳೆ ನಮ್ಮ ಕಿಲಾಡಿಗಳಿಗೆ. ನೋಡಿ, ಮಳೆ ಬರಲಿಲ್ಲ ಅಂತಂದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲೆಲ್ಲ ಕಪ್ಪೆಗಳು ಮದುವೆ ಮಾಡೋದು, ಕತ್ತೆಗಳು ಮದುವೆ ಮಾಡೋದು, ಈ ತರ ವಿಚಿತ್ರ ಸಂಪ್ರದಾಯಗಳೆಲ್ಲ ಇದೆ. ಅದನ್ನ ಇನ್ನೂ ಒಂದು ಕೈ ಮೇಲೆ ಹೋಗಿ ಒಂದು ಫನ್ ಆಗಿ ಕ್ರಿಯೇಟ್ ಮಾಡಬೇಕು ಅಂತ ನಮ್ಮ ತಂಡ ಈ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಬಂದಿದ್ದಾರೆ. ಸೂಪರ್, ಚೆನ್ನಾಗಿತ್ತು, ಫನ್ ಆಗಿತ್ತು. ನೋಡೋಣ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಭಟ್ರೆ, ನನಗೆ ವಿಠಲ ತುಂಬಾ ಇಷ್ಟ ಆಗ್ಬಿಟ್ಟ. ನಾನೇನು ಅನ್ಕೊಂಡೆ, ಇವನೇ ಅಘೋರಿ ಡ್ರೆಸ್ ಎಲ್ಲ ತೆಗೆದಾಕ್ಬಿಟ್ಟು ಇವನೇ ಮದುವೆ ಗಂಡು ಅಂತ ಅಂದ್ಬಿಡ್ತಾನೆ ಅಂತ ನಾನು ನಾಟಕ ಗೆಸ್ ಮಾಡಿದ್ದೆ. ಚೆನ್ನಾಗಿ ಮಾಡಿದೆ ಕಣ ನೀನು ವಿಠಲ. ಬಟ್ ಡೇಂಜರ್ ಝೋನ್ ಅನ್ನೇ ನಿನ್ನ ಲಂಗೋಟಿಯಾಗಿ ಮಾಡ್ಕೊಂಡ್ ಬಂದಿರೋ ನಿನ್ನ ಧೈರ್ಯ ಮೆಚ್ಚಬೇಕಾದ್ದೆ ಕಣ. ಧರ್ಮಪತ್ನಿಯಾಗಿ ಅಂದ್ರೆ ಒಂಥರ ಕಣ್ ತುಂಬ್ಕೊಂಡ್ಬಿಡ್ತು ಕಣ. ಅನುಪಮ ಲಾವಣ್ಯವತಿ ನೀನು. ಆ
ಆಗಿಲ್ಲ ನಮ್ಮ ಕೈಲಿ. ಇವಳು ಓಡೋಗಕ್ ನಾನೇ ಸಿಕ್ಕದ್ನಾ ಅಂತ. ಅದು ಫ್ಯಾಮಿಲಿ ಎಲ್ಲ ಜೊತೆಲಿ ನಿಂತ್ಕೊಳ್ರೋ ಚೆನ್ನಾಗಿದೆ. ಬಹಳ ಕ್ಯೂಟ್ ಆಗಿದೆ. ಸೋ ಬ್ಯೂಟಿಫುಲ್. ಮಗು ಅಂತೂ ತಪಸ್ಸು ಮಾಡಿ ಪಡಿಬೇಕು ಅಂತ ಮಗು. ಈ ಮಗು ಕ್ಯಾಸ್ಟಿಂಗ್ ಮಾಡಿದವ್ರು ಯಾರು ಗಣಪ? ಇವರೇನೆ ಸ್ವಇಚ್ಛೆಯಿಂದ ನಿನ್ನ ಪುಟ್ಟ ಬಾಲಕಿ ಅಂತ ನಾವು ಅಂದ್ಕೋಬೇಕು ಅಂತ ನಿನ್ನ ಆಸೆ. ಕೊಡೋನು ಅದ್ಭುತ ನಟ ಗಣಪ. ಅವನ ಆಕ್ಟಿಂಗ್ ಟ್ರೈನರ್ ಎಷ್ಟು ಹೌದು. ಸಮಯ ಸಿಕ್ಕರೆ ಏನ್ ಬೇಕಾದ್ರೆ ಮಾಡಬಲ್ಲ. ನೀನೇನ ಮೆಂಟ್ರಿಂಗ್ ಚೆನ್ನಾಗಿತ್ತು ಗಣಪ ನಿಂದು. ಪಂಪ್ ಹೌಸ್ ಸ್ಟಾರ್ ಆಗಿ ಚೆನ್ನಾಗಿ ಮಾಡಿದ ರಾಧೇಶ. ಲಾಸ್ಟ್ ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಂಜಾ ಚೆನ್ನಾಗಿತ್ತು. ಬೇಸಿಕಲಿ ಅವ್ರು ನೀನಾಸಂ ಪದವೀಧರರು ಅವರು ಕೂಡ. ಇಲ್ಲಿ ನಮ್ದು ಸೆಟ್ ವರ್ಕ್ ಅದು ಇದೆಲ್ಲ ನೋಡ್ಕೊಂತ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬಹಳ ಹೆಲ್ಪಿಂಗ್ ಹ್ಯಾಂಡ್ ಆಗಿದ್ದಾರೆ. ರಾಘವೇಂದ್ರ ತುಂಬಾ ಡಿಗ್ನಿಫೈಡ್ ಆಗಿ ಮಾಡ್ತೀರಿ ನೀವು. ಏನೋ ಒಂದ್ ಸ್ವಲ್ಪ ವಿಶೇಷವಾಗಿ ಇದನ್ನ ಹೇಳಿದ್ರೆ ಕೆಟ್ಟದಾಗ ಕೇಳುತ್ತೆ ಅನ್ನೋ ಸಮಾಚಾರನೂ ಕೂಡ ತುಂಬಾ ಸಕ್ಕರೆ ಹಚ್ಚಿರೋ ಗುಳಿಗೆ ತರ ಪಾಸ್ ಮಾಡೋದೊಂದು ಕಲೆ ಇದೆ ನಿಮ್ಮಲ್ಲಿ. ನಮ್ಮ ವೇದಿಕೆ ಕಂಡ ಪೊಟೆನ್ಷಿಯಲ್ ಪರ್ಫಾರ್ಮರ್ ನೀವು. ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಓಕೆ ರಕ್ಷಿತಾ ಮೇಡಮ್. ನನ್ಗೆ ಗಣಪ ನೀನ್ ಎಂತ ಕ್ಯೂಟ್ ಆಗಿ ಕಾಣಿಸ್ತೆ ಕಣ. ಎಲ್ಲರಿಗಿನ ಫೇವ್ರೆಟ್ ಡೈಲಾಗ್ ನಂದು, ಅಪ್ಪ ನಂಗೆ ಎತ್ಕೋ ಅಪ್ಪ. ಯಾರು ಬರ್ತಾರಪ್ಪ ಏನೋ ನೋಡ್ದೆ ಗಣಪ ಎಂಟ್ರಿ ಕ್ಯೂಟ್ ಆಗಿದೆ ಅದು. ಅವನ ಎಂಟ್ರಿಯಿಂದ ಹೇಳೋದು ಪ್ರತಿಯೊಂದು ನಂಗೆ ತುಂಬಾ ಇಷ್ಟ ಆಯ್ತು. ಯು ಆರ್ ಎಕ್ಸ್ಟ್ರೀಮ್ಲಿ ಗುಡ್ ಆಸ್ ಅ ಟೀಚರ್, ಆಸ್ ಅ ಮೆಂಟರ್. ತುಂಬಾ ಚೆನ್ನಾಗಿದ್ದೀರಾ ಗಣಪ ನೀವು. ಆ್ಯಂಡ್ ನೀವೊಂದು ಚಿಕ್ಕ ಚಿಕ್ಕ ಪಾತ್ರಗಳು ಬಂದರೂ ತುಂಬ ಇಷ್ಟ ಆಗ್ತೀರಾ ನೀವು. ಆಮೇಲೆ ನನಗೆ ಆ್ಯಕ್ಚುಲಿ ಇವತ್ತು ತುಂಬ ಇಷ್ಟ ಆಗಿದ್ದು, ಐ ಥಾಟ್ ದಟ್ ಒಂದು ಲೆವೆಲಲ್ಲಿ ಒಂಚೂರು ಇಂಪ್ರೂವೈಸೇಷನ್ ಇದೆ ಅಂತ ಅನಿಸಿದ್ದು ರವಿ ನನಗೆ ಇವತ್ತು. ಓಹೋ ಎಸ್. ಈಗ ಜಗನ್ನಾಥ ರಮಣ ಹೆಂಗಿತ್ತಣ್ಣ ಓವರಾಲ್ ಆಕ್ಟ್? ತುಂಬಾ ಚೆನ್ನಾಗಿತ್ತು. ಈ ಆಕ್ಟ್ ಅಲ್ಲಿ ಎಲ್ಲರೂ ಅಭಿಪ್ರಾಯ ಹೇಳಿದ್ರು. ನಾನು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಎಲ್ಲರೂ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ರು. ಅವನು ಸ್ವಾಮೀಜಿ ವೇಷಧಾರಿ ಚೆನ್ನಾಗಿ ಮಾಡಿದೆ. ಬಹುತೇಕ ಸ್ವಾಮೀಜಿಗಳು ಈ ಥರ ಎಲ್ಲ ಇರ್ತಾರಲ್ಲ, ಅವ್ರನ್ನೆಲ್ಲ ನಾನು ವೈಯಕ್ತಿಕವಾಗಿ ನೋಡಿದ್ದೀನಿ. ಅವರೆಲ್ಲ ಗುಡ್ಗಾಡು ಪ್ರದೇಶ ಎಲ್ಲ ಸುತ್ತಿ ಸಮಯೋಚಿತವಾಗಿ ಏನು ಸಿಗುತ್ತೋ ಅದು ಮಾತ್ರ ತಿಂತಾರೆ. ಹಾಗಾಗಿ ತುಂಬ ವೆಯ್ಟ್ ಡೌನ್ ಇರುತ್ತೆ ಅವ್ರಿಗೆ. ನಿನ್ನಂಗೆ ಇರ್ತಾರೆ ಅವರು. ಚೆನ್ನಾಗಿತ್ತು ಆ್ಯಕ್ಟಿಂಗು. ಆಮೇಲೆ ನಮ್ಮ ಮಂಗಳೂರು, ನಾನು ಪ್ರತಿ ಸರಿನೂ ಅವ್ರ ಬಗ್ಗೆ ಹೇಳ್ತಾ ಇರ್ತೀನಿ, ಇಸ್ ಎ ಫೈನ್ ಟ್ಯೂನ್ಡ್ ಆ್ಯಕ್ಟರ್. ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮ್ಮನ್ನು ಬಿಟ್ಟರೆ ರಾಧೇಶ, ಅವನು ಕೂಡ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡ್ದ. ರಾಜೇಶ್ ಟೈಮಿಂಗ್ ಚೆನ್ನಾಗಿದೆ. ತುಂಬ ಆಶ್ಚರ್ಯ ಏನು ಅಂದರೆ ಇವನು ಮಂಡ್ಯದವನು, ನೀನು ಚೆನ್ನಾಗಿ ಮಾಡಿದೆ ಕಣೋ, ನಿಜವಾಗ್ಲೂ ಇದೇ ಥರ ನೀನು ಯೋಚನೆ ಮಾಡಬೇಕು. ಆಮೇಲೆ ನಮ್ಮ ಯಜಮಾನರು ಅಷ್ಟೇ, ನೀವು ಚೆನ್ನಾಗಿ ಮಾಡ್ತೀರಿ. ಎಲ್ಲೂ ಲ್ಯಾಗ್ ಇಲ್ಲ, ಏನಿಲ್ಲ. ನಿಮ್ಮ ಊರಿನ ಭಾಷೆನ ಸೇರಿಸಿ ತುಂಬ ಚೆನ್ನಾಗಿ ಮಾಡಿದ್ರಿ. ಓವರ್ ಆಲ್ ಇಟ್ ವಾಸ್ ಟೂ ಗುಡ್. ಐ ಲೈಕ್ಡ್ ಇಟ್. ಆ್ಯಂಡ್ ಎಲ್ಲ ಒಳ್ಳೆ ಬಜಾರ್ನ ತಗೊಂಡಿದ್ದೀರಿ. ಫಸ್ಟೇ ಇದೇ ತರ ಪ್ರತಿ ಆಕ್ಟಲ್ಲೂ ಗೆದ್ದು ಬರ್ತಾ ಇರಿ ಎಲ್ಲರೂ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಬಾಲಿ ಮ್ಯೂಸಿಕ್. ನೋಡಿ, ಜೀವನದಲ್ಲಿ ಹಲವಾರು ಏಳು ಬೀಳುಗಳನ್ನ ನೋಡಿ ಆನಂತರ ಸಾಧಕರಾಗದ್ನ ನಾವೆಲ್ಲ ನೋಡಿದೀವಿ. ಹಾಗೆ ಅವ್ರ ಹೆಸರಲ್ಲಿ ಬಯೋಗ್ರಾಫಿಗಳಾಗಿರೋದು ಕೂಡ ಓದಿ ತಿಳ್ಕೊಂಡಿದೀವಿ. ಆದ್ರೆ ಒಬ್ಬ ಮಹಾನ್ ಭಾವ ರಾತ್ರಿ ನಾನು ಫೇಮಸ್ ಆಗ್ಬೇಕು ಅಂತ ರೈಟರ್ ಹತ್ರ ತನ್ನ ಬಯೋಗ್ರಫಿ ಬರ್ಕೊಡು ಅಂತ ಬೇಜಾನ ಅವಳಿ ಕೊಡ್ತಾ ಇದ್ದಾನೆ ರೀ. ಸೊ ಅವನ ಬಯೋಗ್ರಫಿ ಕತೆ ಏನಾಗುತ್ತೆ ಅನ್ನೋದನ್ನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ ಗದಗ್ನ ಜವಾರಿ ಹೈದ ಹರೀಶ್, ಮಂಗಳೂರಿನ ರಾಘವೇಂದ್ರ ರೈ, ಪಿಂಕಿ ರಾಣಿ, ಹಾಸನದ ಮಂಜುಳಾ, ರಾಮದುರ್ಗದ ವಿಠಲ ಹಾಗೂ ಸಿದ್ದಾಪುರದ ಮಹಾಬಲೇಶ್ವರ ಕ್ಯಾದಗೆ ಅವರು. ಒಳ್ಳೆ ಚಪಾಳೆ. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ನಾನಾರು ಪೆರುವಾಜೆ ಬಾಬುರೈ ಅವರ ಮಗ, ಕುಂಜತ್ತೂರು ಬೇಬಿರೈ ಅವರ ತಂದೆಯಾದ ಕುಂಜಣ್ಣ ಶೆಟ್ಟರ ಮೊಮ್ಮಗ. ಈ ಕಾಮಿಡಿ ಕಿಲಾಡಿಯಲ್ಲಿ ಸೀನಿಯರ್ ಕಿಲಾಡಿಗಳ ಅಟ್ಟಹಾಸವನ್ನ ಸುಟ್ಟು ಹಾಕಿ ಜೂನಿಯರ್ ಕಿಲಾಡಿಗಳನ್ನ ಮಟ್ಟ ಹಾಕಲು ಬಂದಿರುವಂತ ಮಹಾಪರಾಕ್ರಮಶಾಲಿ. ಆದರೆ ಇದು ಯಾವುದೂ ನನ್ನಿಂದ ಆಗುತ್ತಿಲ್ಲವೇ? ಕೆಲವು ದಿನಗಳಿಂದ ನನ್ನ ಕರ್ಣ ಪಟಲ ಆಲಿಸುವ ಶಬ್ದ ಒಂದೇ, ಡೇಂಜರ್ ಝೋನ್, ಎಲಿಮಿನೇಷನ್. ಅಕಟಕಟ ಜಡ್ಜಸ್, ನೀವು ನನ್ನನ್ನು ಎಲಿಮಿನೇಷನ್ ಮಾಡಿದರೂ ತೊಂದರೆ ಇಲ್ಲ. ನನ್ನಲ್ಲಿರುವ ಎಲ್ಲಾ ಒಳ್ಳೆತನವನ್ನ ಒಂದು ಆತ್ಮಚರಿತ್ರೆಯನ್ನಾಗಿ ಪುಸ್ತಕವನ್ನ ಮಾಡಿ ನಾನು ಇಡೀ ಸಮಾಜಕ್ಕೆ ಹಂಚುತ್ತೇನೆ. ಅದನ್ನ ಪ್ರತಿಯೊಬ್ಬರು ಓದ್ಬೇಕು, ಅದು ಬಾಯಿಯಿಂದ ಬಾಯಿಗೆ ಹರಡಬೇಕು. ಆ ವಿಷಯ ನಮ್ಮ ಜಡ್ಜಸ್ಗಳ ಕಿವಿಗೆ ಬೀಳ್ಬೇಕು. ಭಟ್ರು ಸರ್, ರೈಯನ್ನ ಯಾಕೋ ಎಲಿಮಿನೇಟ್ ಮಾಡಿದ್ರಿ ಅಂತೇಳಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಿಗೆ ಫೋನ್ ಮಾಡಬೇಕು. ಅಲ್ಲಿಂದ ನನಗೆ ಫೋನ್ ಬರಬೇಕು. ಆಗ ನಾನು BPL ಎಂಟ್ರಿ ಕಾರ್ಡಲ್ಲಿ ಸಾಧಕನ ತರ ವೀಕೆಂಡ್ ವಿತ್ ರಮೇಶ್ಗೆ ಬರಬೇಕು. ಆದರೆ ಇದೆಲ್ಲ ನನ್ನಿಂದ
ನನ್ನಿಂದ ಸಾಧ್ಯವೇ? ಆತ್ಮಚರಿತ್ರೆ ನಾನು ಬರ್ದೇ ಬರಿಸ್ತೇನೆ. ರೈಟರ್ ಎಲ್ಲಿದ್ರು ಬನ್ನಿ ರೈಟರ್. ಸರ್ 4 ಜ್ಞಾನಪೀಠ ಪ್ರಶಸ್ತಿ, 1 ನೊಬೆಲ್ ಪ್ರಶಸ್ತಿ, ಬುಕ್ಕರ್ ಪ್ರಶಸ್ತಿ ಪಡೆಯಬೇಕೆಂಬ ಹಂಬಲಿರುವ ಈ ರೈಟರ್ನ ಕರೆದ ಕಾರಣವೇನು ಸರ್? ಎಸ್, ಇದೇ ಬೇಕಿತ್ತು ನನಗೆ, ಇಂಥವರೇ ಬೇಕಿತ್ತು ನನಗೆ. ನನ್ನದೊಂದು ಆತ್ಮಚರಿತ್ರೆ ಬರಬೇಕು. ಆತ್ಮಚರಿತ್ರೆ ಅಂತಂದ್ರೆ ಆಲೂಗಡ್ಡೆ ಬಜ್ಜಿ ಮಾಡಿದಷ್ಟು ಈಸಿ ಅಂತ ತಿಳ್ಕೊಂಡಿದ್ದೀರಾ ಸರ್? ಸರ್ ನಿಮಗೆ ಥಾಮಸ್ ಆಲ್ವಾ ಆಡಿಷನ್ ಗೊತ್ತಾ? ನನಗೆ ಡಾಕ್ಟರ್ ಮೋಹನ್ ಆಳ್ವ ಗೊತ್ತು. ಇದ್ಯಾರು ಥಾಮಸ್ ಆಳ್ವ? ಬಲ್ಬ್ ಕಂಡಿಡಿದವ್ರು ಸರ್. ಅವ್ರು ಬಲ್ಬ್ ಕಂಡಿದ ತಕ್ಷಣ ಫೇಮಸ್ ಆಗಿಲ್ಲ. ಅವ್ರ ಜೀವನದಲ್ಲಿ ಆದ ಅವಮಾನ, ಜಿಗುಪ್ಸೆ ಅವ್ರ ಆತ್ಮಚರಿತ್ರೆಯಲ್ಲಿ ಬರೆದಿದ್ದಕ್ಕೆ ಅವ್ರು ಫೇಮಸ್ ಆಗಿತ್ತು ಸರ್. ಸರ್ ಫೇಮಸ್ ಆಗ್ಬೇಕಾದ್ರೆ ಅವಮಾನ, ಜಿಗುಪ್ಸೆ ಜೀವನದಲ್ಲಿ ಬೇಕೇ ಬೇಕು ಸರ್. ಈ ತರ 3 ಬಿಟ್ಟವರ ಬಗ್ಗೆ ಬರೆಯುವುದಾದ್ರೆ ನನ್ನ ಬಗ್ಗೆ 10 ಪುಸ್ತಕವೇ ಬರಿಬಹುದು. ಪರವಾಗಿಲ್ಲ ರೈಟ್ರೆ, ಎಷ್ಟು ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಆತ್ಮಚರಿತ್ರೆ ಆಗ್ಲೇಬೇಕು. ನನ್ನ ಆತ್ಮಚರಿತ್ರೆ ಆಗ್ಲೇಬೇಕು. ಕೋಟಿ ಗಟ್ಲೆ ವ್ಯವಹಾರ ಮಾತಾಡಕತ್ತಾನ. ಸೌಂಡ್ ಪಾಲ್ಟಿ ಅನ್ಸುತ್ತ. ಇಲ್ಲಿಂದನೇ ಫೋನ್ ತಡ್ರಿ ಯಾರ್ದು ಫೋನ್ ಬಂತು? ಯಾಕೆ ರೈಟ್ರೆ? ಹಲೋ, ಏನ ಕರೆಂಟ್ ಬಿಲ್ 3000 ಬಂತ? ಇಲ್ಲ ಸದ್ಯ ಕಟ್ಟಕ್ಕಾಗಲ್ಲ, ಯಾಕಂದ್ರೆ ನಾ ಇಲ್ಲಿ ಬೇರೆ ಕಡೆ ಇದೀನಿ. ಕೊಡ್ತೀನಿ ಏನ್ ಓಡೋಕಿನ ನಾನು? ನೊಬೆಲ್ ಪ್ರಶಸ್ತಿ ಬರಿಬೇಕಂತ ನಿಂತೀನಿ ನಾನು. ನನಗೆ ಮಾತಾಡ್ತೀಯ? ದುಡ್ಡಿಲ್ಲೋ ನನ್ನ ಹತ್ರ, ದುಡ್ಡಿಲ್ಲ. ಬಿಟ್ಕೊಳ್ಳಿ ರೈಟ್ರೆ. ಬೇಡ ಸರ್, ಇಟ್ಕೊಳ್ಳಿ ರೈಟ್ರೆ. ಬೇಡ ಸರ್, ನಾನು ಹೇಳ್ತೀನಿ. ಬೇಡ ಸರ್. ರೈಟ್ರೆ, ದುಡ್ಡಿನ ವಿಷಯದಲ್ಲಿ ನೀವು ಟೆನ್ಷನ್ ಮಾಡಬೇಡಿ. ನೀವು ರೈಟರ್ ಅಲ್ಲ, ನನ್ನ ಗೆಳೆಯ ಅಂತ ತಿಳ್ಕೊಳ್ಳಿ. ಅಯ್ಯೋ ಓಕೆ ಸರ್. ನೋಡಿ, ಎಲ್ಲ ಅವಮಾನ ನಾನು ಅನುಭವಿಸಲಿಕ್ಕೆ ನಾನು ರೆಡಿ. ಹಾಗಾದ್ರೆ ನಿಮ್ಮ ಆತ್ಮಚರಿತ್ರೆ ಬರೀಲಿಕ್ಕೆ ನಾನ್ ರೆಡಿ. ರೈಗಳೇ, ಬಾಡಿಗೆ ಕೊಡಿ. ಬಾಡಿಗೆ ಟೈಮಿಗೆ ಕರೆಕ್ಟ್ ಆಗಿ ಬರ್ತಾರೆ. ಏನ್ ಮಾಡ್ತಿದ್ರು ಸರ್? ಮನೆ ಬಾಡಿಗೆ ಕಣಯ್ಯ. ಕೊಡಬಾರ್ದು ಸರ್. ಯಾಕೆ? ಈಗ ನಿಮ್ ಕತೆ ಸ್ಟಾರ್ಟ್ ಆಯ್ತು. ಈಗ ನೀವು ಬಾಡಿಗೆ ಕೊಟ್ರೆ ಸಬ್ಜೆಕ್ಟ್ ಇರಲ್ಲ ಬರೆಯೋದಕ್ಕೆ. ನಿಮಗೆ ಅವಮಾನ ಆಗ್ಬೇಕು. ನೀವು ಬಾಡಿಗೆ ಕೊಡಲ್ಲ ಅಂತ ಹೇಳ್ಬೇಕು. ಅವ ನಿಮಗ್ 4 ಹೊಡಿಬೇಕು. ಅದನ್ನ 4 ಜನ ನೋಡ್ಬೇಕು. ಆ 4 ಜನ 40,000 ಜನಕ್ಕೆ ಮುಟ್ಟಿಸ್ಬೇಕು. ಅಯ್ಯೋ, ಎಲ್ಲ ಕಡೆ ಪಬ್ಲಿಸಿಟಿ ಆಗುತ್ತೆ ಸರ್. ಬಾಡಿಗೆ ಕೊಡುವುದಿಲ್ಲ. ಮನಿ ಪ್ರಾಬ್ಲಮ್ ಇರ್ಲಿ, ಮುಂದಿನ ತಿಂಗಳ ಕೊಡಿ. ಮುಂದಿನ ತಿಂಗಳು ಕೊಡುವುದಿಲ್ಲ. ತೊಂದ್ರೆ ಇಲ್ಲ, ಪುರ್ಸೊತ್ತಾದಾಗ ಕೊಡಿ. ಪುರ್ಸೊತ್ತಾದಾಗಲೂ ಕೊಡುವುದಿಲ್ಲ. ಟೆನ್ಷನ್, ಮನೇಲಿ ಗಂಡ ಹೆಂಡತಿ ಜಗಳ ಆಯ್ತು, ನಿಮ್ ಮೂಡ್ ಸರಿ ಆದ್ಮೇಲೆ ಕೊಡಿ. ಯಾವನೇ ತಲೆ ಸರಿ ಇಲ್ವ ನಿನಗೆ? ಬಾಡಿಗೆ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ. ಏನ್ ಮಾಡ್ತೀಯ? ಅವಮಾನ ಮಾಡಿದ್ಯಾ? ಹೊಡಿತ್ಯಾ? ಯಾರು ನಾನು? ಹೊಡಿತೇನೋ? ಹೊಡಿಬೇಕಾ? ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಹೊಡಿತಾ ಇರೋದು. ಹೊಡಿಬೇಕಾ? ಹೊಡಿತೇನೆ. ಸಿಟ್ಟು ಬರೋದಿಲ್ಲ ಅಂತ ಮಾಡ್ಕೊಂಡ್ಯಾ? ಹೊಡಿಯಲ್ಲ. ಒಂದು ಕ್ಷಣ ಇರಬೇಡ ಈ ಮನೆಯಲ್ಲಿ. ಹೋಗ. ಕಂಟೆಂಟ್ ಸಾಕ? ಅಯ್ಯೋ, ಸಿಕ್ಕಾಪಟ್ಟೆ ಸಿಕ್ತು ಸರ್. ಇದನ್ನ ಜಗ್ಗಿ ಬರೆದು ಬಿಡ್ತೀನಿ. ಇದ್ರ ಮೊದಲೇ ಕೊಡ್ಬೋದಿತ್ತಲ್ಲ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಿಲ್ಲ. ರೈ ಆತ್ಮಚರಿತ್ರೆ ಅಂತೇಳಿ ಪುಸ್ತಕ ಬರ್ತದೆ, ಓದಿ. ಕೇವಲ 299 ರೂಪಾಯಿ. ಬಟ್ರೆ ದೊಡ್ಡ ಹುಚ್ಚ. ಸರ್, ಈ ಸುಶೇಷಂಗೆ ತಕ್ಕಾಗೆ ನನಗೊಂದು ಲೈನ್ ಬರ್ತಾ ಇದೆ ಸರ್. ಮನೆ ಬಾಡಿಗೆ ಕಟ್ಟಲು ಆಗದೆ ಮಾಲೀಕನ ಕೈಲಿ ಥಳಿಸಿಕೊಂಡ ಸಾಧಕ. ಶಿವ ನೀಡಿದ ವರವೋ. ಒಟ್ಟು ನನ್ನ ಆತ್ಮಚರಿತ್ರೆ ಫೇಮಸ್ ಆದ್ರೆ ಸಾಕಷ್ಟೇ. ಅಯ್ಯೋ, ನಾನು ಬರೀತೀನಂದ್ರೆ ಈ ಆತ್ಮಕಥೆಗೆ ಆಸ್ಕರ್ ಫಿಕ್ಸ್ ಸರ್. ಯಾರಿಗೆ ಕೊಟ್ಟಿದ್ದಿ? ಸತ್ಯ ಹೇಳು. ಇಲ್ಲ ಕಣೆ, ಬೀರುವಲ್ಲೇ ಇಟ್ಟಿದ್ದು ಕಣೆ. ಸುಳ್ಳು ಹೇಳ್ಬೇಡ. ಕೃಷ್ಣವಣಿಗೆ ಕೊಟ್ಟಿದ್ಯಾ, ಮಂಜುಳನಿಗೆ ಕೊಟ್ಟಿದ್ಯಾ? ಸತ್ಯ ಹೇಳು. ಅವ್ರಿಬ್ರು ನನ್ನ ಅಕ್ಕ ತಂಗಿರಿದ್ದಂಗೆ ಕಣೆ.
ಅವರ ಅಕ್ಕ ತಂಗಿರು. ಸರಿ, ಹಾಗಾದ್ರೆ ಯಾರಿಗೆ ಕೊಟ್ಟಿದ್ಯಾ? ಯಾವಾಗ್ಲೂ ಅಂತ ಹೇಳ್ತಿದ್ದಿ ಸುಂದರಿ ಸುಬ್ಬಲಕ್ಷ್ಮಿ ಅಂತ, ಅವಳಿಗೆ ಕೊಟ್ಟಿದ್ದಿ. ಇಲ್ಲ ಕಡೆ ಸರ್, ಒಳ್ಳೆ ಕಂಟೆಂಟ್ ಸಿಗ್ತಾ ಇದೆ ಸರ್. ಏನ್ರಿ ಈಗ ಆ ಕಳುನ ನೀವು ಮಾಡಿದಿ ಅಂತ ಒಪ್ಕೋಬೇಕು ಸರ್. ಯಾವನೇ ಮೆಟ್ಟಲ್ ಹೊಡಿತಾರೆ, ಹೊಡಿಸ್ಕೋಬೇಕು ಸರ್. ಅವಮಾನ ಆಗ್ಬೇಕು, ಅಪಮಾನ ಆಗ್ಬೇಕು, ಅವಾಗೆ ಬುಕ್ ಒಂದ್ ಲೆವೆಲ್ಗೆ ಹೋಗೋದು. ಈಗ ನಮ್ಮ ಸಂತೂನೇ ನೋಡ್ರಿ, ಕಳೆದ 3 ಸೀಸನ್ ನಿಂದ ಎಲ್ಲರ ಕೈಲೇ ಬೈಸ್ಕೊಂಡು ಹೊಡಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ. ಅವನ್ ಬರೋದಲ್ಲದೆ ಅವ್ನ ಹೆಂಡತಿನೂ ತಂದು ತುರುಕಿದಾನೆ. ಇದು ಸರ್ ಟೆಕ್ನಿಕ್ಕು. ಮೊದ್ಲು ಬರ್ಬೇಕಾದ್ರೆ ಲೂನಾದಲ್ಲಿ ಬರ್ತಿದ್ದ, ಈಗ ಕಾರ್ನಲ್ಲಿ ಬರ್ತಾನೆ ಸರ್. ಜೊತೆಗೆ ಒಬ್ಬೊಬ್ರು ಕುಂಡ್ರಿಸ್ಕೊಂಡು ಬರ್ತಾನೆ, ಯಾರಂತ ಗೊತ್ತಿಲ್ಲ ಅವರು. ಈ ಅವಮಾನನ ನಾನ್ ಸಹಿಸ್ಲಿಕ್ಕೆ ರೆಡಿ. ಸಿಸ್ಟರ್, ಏನು ವಿಷಯ? ಎಂತ ಸಂಗತಿ ಅಣ್ಣ? ಇವನು ನನ್ನ ನಕ್ಲಿಸ್ ಅನ್ನು ಆ ಸೇಲೆ ಸುಂದರಿಗೆ ಕೊಟ್ಟದಣ್ಣ. ಇಲ್ಲ ಅಣ್ಣ, ಏನಾಯ್ತು ಗೊತ್ತಾ? ಇವಳು ನೆಕ್ಲೆಸ್ ನನ್ನ ಹತ್ರ ಕೊಟ್ಲಾ, ಮನೆಗೆ ಹೋದ್ನಾ, ಬೀರು ಓಪನ್ ಮಾಡಿದ್ನಾ, ಅಲ್ಲಿತ್ನ ಬೀರು ಹಾಕಿದ್ನಾ, ತೆಗೆದು ನೋಡಿದ್ರೆ ಅಲ್ಲಿಲ್ಲ. ನಿನ್ನೆ ಮನೆ ಓಪನ್ ಇತ್ತಾ, ನಾನು ಬಂದಿದ್ನಾ, ತಿಜೋರಿ ನೋಡಿದ್ನಾ, ಒಳಗಡೆ ನೆಕ್ಲೆಸ್ ತಗೊಂಡು ನಾನೇ ಬಂದೆ ಕಣ. ಖಾಲಿ ಡೇಂಜರ್ ಝೋನ್ ಅಲ್ಲಿ ಇದ್ದೀವಿ ಅಂತ ಒಂದೇ ಕಾರಣಕ್ಕೆ ಆ ರೀತಿ ಕಾಮಿಡಿ ಮಾಡಬಾರ್ದು. ಮಕ್ಕಳ, ನಿನ್ನೆ ರಾತ್ರಿ ನೀವು ಗಂಧದ ಗುಡಿ ಸಿನಿಮಾಕ್ಕೆ ಹೋಗಿದ್ರಾ? ಆ ಗ್ಯಾಪ್ ಅಲ್ಲಿ ನಾನೇ ಬಂದು ಕತ್ತೆ. ನಾನೇ ಕದ್ದದ್ದು ಪೋಸ್ ಕೊಡ್ತೀಯ ಪಟ್ಟಿಂಗ್. ಈಗ ಕಂಟೆಂಟ್ ಸಿಗ್ತಾ ಇದೆ. ಕಂಟೆಂಟ್ ಏನೋ ಸಿಗ್ತಾ ಇದೆ ಸರ್. ಯಾಕ ನೀವು ಬದುಕ್ತಿರಲ್ಲೋ ಡೌಟ್ ಬರ್ತಾ ಇದೆ. ಪರವಾಗಿಲ್ಲ, ನನ್ನ ಬಯೋಗ್ರಫಿ ಫೇಮಸ್ ಆಗ್ಬೇಕು. ಹಾಗಾದ್ರೆ ನಾನು ಬರೆಯೋದಕ್ಕೆ ರೆಡಿ ಸರ್. ಮಕ್ಕಳ, ಇಷ್ಟೇ ಅಲ್ಲ, ಈ ಕೆಲಸಕ್ಕೆ ಬಾರದ ನಿಮ್ಮಿಬ್ಬರನ್ನ ನನ್ನ ಸ್ಕಿಟ್ ಅಲ್ಲಿ ಹಾಕ್ಸಿದ್ದು ನಾನೇ. ಎಂತ ಕಿತ್ಕೊಳ್ತೀರಿ ಕಿತ್ಕೊಳ್ಳಿ. ಇದ್ಯಾಕೆ ರೈಟ್ರ? ನಾನ್ ಮರ್ತರು ವಿಡಿಯೋ ಮರೆಯಲ್ಲ ಸರ್, ಅದಕ್ಕೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಕಂಟೆಂಟ್ ಸಾಕಾ? ಕಂಟೆಂಟ್ ಏನೋ ಸಿಕ್ತು ಸರ್, ಆದ್ರೆ ಯಾಕೋ ಅದ್ರಲ್ಲಿ ಏನೋ ಮಜಾ ಬರ್ತಾ ಇಲ್ಲ. ನಿನ್ನ ಅಜ್ಜಿ ಪಿಂಡ ಇನ್ನೇನೋ ಮಜಾ ಬರ್ಬೇಕು. ಮಜಾ ಬರ್ಬೇಕಂದ್ರೆ 1-2 ಹನಿ ರಕ್ತ ಸುರಿಬೇಕು ಸರ್. ರಕ್ತ? ಅದಕ್ಕೇನ್ ಮಾಡುದು? ನೀವು ಅಪ್ಪ ಅಮ್ಮನಿಗೆ ಹುಟ್ಟಿದವರಾದ್ರೆ ಈ ಕಲ್ಲು ತಗೊಂಡು ಓಡಿರೋ ನನಗೆ. ನನ್ನ ಅಪ್ಪನ ಸುದ್ದಿ ತೆಗಿತ್ಯಾ? 3 ಕಾಸಿನ ಹಿಡಿಯಾ ಇಡೀ ಕೆಳಗಿಟ್ಟು. ಹಲೋ, ಹೌದಾ? ನೆಕ್ಲೆಸ್ ಮನೇಲಿ ಐತಂತೆ. ಅಣ್ಣ, ಯಾಕಣ್ಣ ಮಾಡ್ದಿರೋ ತಪ್ಪನ್ನ ನಾನೇ ಮಾಡ್ದೆ ಅಂತ ಒಪ್ಕೊಂಡೆ? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಆತ್ಮಚರಿತ್ರದ ಪುಸ್ತಕ ಬರುತ್ತೆ, ಓದಿ. ಕೇವಲ 299 ರೂಪಾಯಿ. 299 ಸರ್, ಇನ್ನೇನಿದ್ರು ಡಾಲರ್ ಲೆಕ್ಕ. ಇವನಿ ಹುಚ್ಚು ಸೂರಾಗಿದೆ ಮಾರೇ. ಗೆಳೆಯ ಸರ್, ಒಬ್ಬ ದೇವತಾ ಮನುಷ್ಯನನ್ನ ಮಾನವೀಯತೆ ಇಲ್ಲದ ಕಪಲ್ಸ್ಗಳಿಬ್ಬರು ಕಲ್ ತಗೊಂಡು ನಾಯಿಗೆ ಹೊಡೆದಂಗೆ ಹೊಡೆದ್ರೆ ಅಂತೇಳಿ ಹೊಸ ಅಧ್ಯಾಯ ಬರ್ದಾಕ. ಸರ್ ಏನ್ ಸರ್ ನೀವು ನಿಂತಲ್ಲೇ ಸೃಷ್ಟಿ ಮಾಡ್ಬಿಡ್ತೀರಲ್ಲ ಸರ್. ನನಗೆ ಗೊತ್ತಿತ್ತು ಸರ್, ನನಗೆ ಗೊತ್ತಿತ್ತು ನಿಮ್ ಒಳಗ ಅದೊಂದು ಐತಿ ಸರ್, ನಿಮ್ ಒಳಗ ಅದೊಂದು ಐತಿ. ಈ ಅವಮಾನಗಳಾಗ್ಬೇಕು. ಇದೇ ನನಗೆ ಮುಂದೆ ಸನ್ಮಾನದ ರೂಪದಲ್ಲಿ ಸಿಗಬೇಕು. ನನ್ನ ಆತ್ಮಚರಿತ್ರೆ ಪುಸ್ತಕವಾಗಿ ಅದನ್ನ ಈ ಕಿಲಾಡಿಗಳು ನಾಟಕ ಮಾಡದೆ ಇದೇ ಸ್ಟೇಜ್ ಅಲ್ಲಿ ಒದ್ದಾಡಬೇಕು. ಈ ಮೆಂಟರ್ಗಳು ಅದನ್ನ ಹೆಂಗ್ ಮೆಂಟರಿಂಗ್ ಮಾಡ್ಬೇಕು ಅಂತ ತಲೆ ಕೆಡಿಸ್ಕೊಂಡು ಹುಚ್ಚರಾಗಿ ಅಡ್ಡಾಡ್ಬೇಕು ಸರ್. ನನ್ನ ಆಕ್ಟಿಂಗ್ ಆನಂದ ನೋಡಿ ಕಣ್ಣಲ್ಲಿ ನೀರು ಹಾಕ್ಬೇಕು. ಬರ್ತಾ ಇದೆ ಸರ್ ಈಗ ಅರ್ಧ. ಇದೇ ಕಣೋ ನನ್ನ ಧ್ಯೇಯ, ಇದೇ ನನ್ನ ಧ್ಯೇಯ. ಇದನ್ನ ಯಾರೋ ತರಿಸಿದ್ದು? ನಾನೇ ತರಿಸಿದ್ ಸರ್. ಯಾಕೋ ನೋಡಿ ಸರ್, ಈಗ ನಿಮ್ ಸ್ಟೋರಿ ಹಿಂಗ್ ಹೋಗ್ತಾ ಇದೆ, ಅದು ಒಮ್ಮಿಂದೊಮ್ಮೆ ಹಿಂಗ್ ಹೋಗ್ಬೇಕಾದ್ರೆ ನಾನು ಹಿಂಗ್ ಹೋಗ್ಬೇಕಾ? ಎಸ್ ಸರ್. ಹಿಂಗ್ ಹೋದ್ರೆ ನನ್ನ ಆತ್ಮಚರಿತ್ರೆ ಹೆಂಗೋ ಓದೋದು ನಾನು? ಸರ್
ಲೈನ್ ಇದೆ ಸರ್, ಅದಕ್ಕೂ ಲೈನ್ ಇದೆ. ಏನು? ತನ್ನ ಸಾಧನೆಗೋಸ್ಕರ ತಾನೇ ಸತ್ತ ಅಂತೇಳಿ ಬರಿತೀನಿ ಸರ್. ಇಟ್ಕೋ. ಅಯ್ಯೋ ಸರ್, ಮುಗಿದ್ವಾ ಇನ್ನೂ ಇದ್ವಾ? ಗೊತ್ತು, ನನ್ನ ಆತ್ಮಚರಿತ್ರೆ ಫೇಮಸ್ ಆದ್ರೆ ಸಾಕು. ಅಯ್ಯೋ ಅಷ್ಟಾಗತ್ತೆ ಸರ್. ಆಮೇಲೆ ಇನ್ನೊಂದು, ಈ ಬುಕ್ಕಿಗೆ ಮುನ್ನುಡಿ ಯಾರ ಕೈಲಿ ಬರೆಸ್ಲಿ, ಬೆನ್ನುಡಿ ಯಾರ ಕಡೆ ಬರೆಸ್ಲಿ? ಬೆನ್ನುಡಿ ಇದಾದ ಮೇಲೆ ವೇದಿಕೆಗೆ ಬಂದು ಆನಂದಣ್ಣ ನಮ್ಮ ಬಗ್ಗೆ ಹೊಗಳ್ತಾರೋ ಬೈತಾರೋ ಗೊತ್ತಿಲ್ಲ, ಅವರೇ ಬರೀಲಿ. ಆಮೇಲೆ ಮುನ್ನುಡಿ ನಮ್ಮ ಯೋಗರಾಜ್ ಭಟ್ರೆ ಬರೀತಾರೆ. ಓಕೆ ಸರ್. ನಾನು ಜೀವಂತ ಸಮಾಧಿ ಆಗೋದಕ್ಕೆ ಹೊರಡುತ್ತೇನೆ. ಆಗಿ ಸರ್. ಏನ್ ಮಾಡ್ತಿದ್ದೀರಿ? ಯಾಕ್ರಿ? ಯಾಕೆ ಬಂದಿ? ನೀವು ಸುಮ್ಮನಿರಿ ಮೇಡಮ್, ನಿಮ್ಗೆಲ್ಲ ಗೊತ್ತಾಗಲ್ಲ. ಅವ್ರದ್ದು ಆತ್ಮಚರಿತ್ರೆ ಮುಗಿದ್ಮೇಲೆ ನೆಕ್ಸ್ಟ್ ಬರೀದ್ ನಿಮ್ದೇ. ನಾನು ನನ್ನ ಆತ್ಮಚರಿತ್ರೆ ಬರೀತೀಯಾ? ಬಾಯಿಲಿ ಮಗನೇ, ಅಯ್ಯೋ ಕಿತ್ತೊಂದರ ಮಗನೇ, ನನ್ನ ಗಂಡನ ಹತ್ರ ದುಡ್ಡು ಕಿತ್ಕೊಳೋದು ಅಲ್ದಲೆ ಅವನ ತಲೆ ಏನೇನೋ ತುಂಬಿ ಈ ಡಬ್ಬದೊಳಗಡೆ ಮಂಗ್ಸಿ ಸಮಾಧಿ ಮಾಡ್ಬೇಕು ಅಂತ ಮಾಡಿದೀನೋ. ಏನೋ ಅರ್ಧ ಗಂಟೆ ಲೇಟ್ ಆಗಿದೆ ನನ್ನ ಆತ್ಮಚರಿತ್ರೆ. ಏನೋ ಚರಿತ್ರೆ? ಯಾರೇ ಆಗ್ಲಿ ಅವ್ರ ಜೀವನದಲ್ಲಿ ಆಗಿರೋ ಅವಮಾನಗಳನ್ನ ಆತ್ಮಚರಿತ್ರೆ ಅಂತ ಬರೀತಾರೆ ಕಣೋ. ಆತ್ಮಚರಿತ್ರೆಗೋಸ್ಕರ ಯಾರು ಅವಮಾನ ಮಾಡಿಸ್ಕೊಳಲ್ಲ. ಆನಂದಣ್ಣ ಬನ್ನಿ, ನಮ್ಮ ಚರಿತ್ರೆನ ನೀವೇ ಬರೀರಿ, ಬನ್ನಿ. ಓಕೆ, ಬರಲಿ ಒಂದು ಜೋರಾದ ಚಪ್ಪಾಳೆ. ಜಗಣ, ಏನ್ ಹೇಳ್ತೀರಾ? ಕಲಾವಿದ ಏನ್ ಕೊಟ್ಟರು ಕೂಡ ನಾನು ನೀಟಾಗಿ ಅದನ್ನ ಮಾಡಬಲ್ಲೆ ಅನ್ನೋದು ಅವರಿಬ್ರು ಪ್ರೂವ್ ಮಾಡ್ತಾರೆ. ರೈಟರ್ ಆಗಿ, ಮತ್ತೆ ಇವರು ಈಸ್ ಅ ವೆರಿ ಗುಡ್ ಆಕ್ಟರ್. ಅವ್ರು ಚೆನ್ನಾಗಿ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡೋದು. ಇವರು ಸಪೋರ್ಟಿಂಗ್ ಆಗಿ ಒಂದು ಹೆಂಡತಿ ಪಾತ್ರ, ಮತ್ತೆ ಪಕ್ಕದ ಮನೆ ಪಾತ್ರ, ಮತ್ತೆ ಬಾಡಿಗೆದಾರರು, ಅವ್ರು ಸ್ಮಾಲ್ ರೋಲು. ದೇ ಡಿಡ್ ದೇರ್ ಜಾಬ್. ಬಟ್ ಮೇನ್ ಪರ್ಫಾರ್ಮ್ ಮಾಡಿದ್ದು ಇವರಿಬ್ಬರೇನೆ. ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಇವತ್ತು ಯಾಕೆ ಹರೀಶ್ ಅವರು ಎಷ್ಟು ಎನರ್ಜಿ ಹಾಕಿ ಮಾಡಿದ್ರು ಅಂದ್ರೆ, ಅವರ ಸೆಕೆಂಡ್ ವೈಫ್ ಬಂದಿದ್ದಾರೆ ಅನ್ನೋದು ಒಂದು ತುಂಬಾ ಅವ್ರಿಗೊಂದು ಇಲ್ಲ. ಸೆಕೆಂಡ್ ಅಂದ್ರೆ ಅವ್ರು ದೊಡ್ಡವರ ಚಿಕ್ಕವರ? ಎರಡೂ ಹಾಕಿನೇ. ಹೌದಾ? ಈಗ ನೀವು ನಿಮ್ಮ ಯಜಮಾನರ ಬಗ್ಗೆ ಹೇಳಿ. ಕಲಾವಿದನಾಗಿ ನೀವು ಯಾವ ತರ ಕಾಣ್ಬೇಕು ಅಂತ ಇದ್ದೀರಿ? ತುಂಬಾ ಸಂತೋಷ ಆಗುತ್ತೆ. ಅವ್ರು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ನಮ್ಮೆಲ್ಲರ ಆರೈಕೆ. ವಂಡರ್ಫುಲ್, ವಂಡರ್ಫುಲ್. ಬೆಳಿತಾರೆ, ಆರಾಮಾಗಿ ಬೆಳಿತಾರೆ, ಅದ್ರಲ್ಲಿ ಯಾವ ಡೌಟ್ ಇಲ್ಲ. 2 ದಿನ ದೀಪಾವಳಿಗಂತ ಬಂದಿದ್ರು, ನನ್ನ ಕೈಗೆ ಸಿಗ್ಲಿಲ್ಲ ಸರ್. ಎಲ್ಲ ಜನ ಹೊರಗೆ ಕರ್ಕೊಂಡು ಹೋಗೋದು, ಸನ್ಮಾನ ಮಾಡೋದು, ಇದನ್ನೇ ಮಾಡಕತ್ಬಿಟ್ರು. ನೀವು ಪಾರ್ಟ್ ಮಾಡ್ತೀರಾ? ಹೌದು ಸರ್. ಓ, ಈಗ ಇಬ್ರು ಕಲಾವಿದ್ರೆ ಅಲ್ವಾ? ನಾವಂತೂ ನೀವಿಬ್ರು ಪರ್ಫಾರ್ಮ್ ಒಂದೇ ಸ್ಟೇಜ್ ಅಲ್ಲಿ ಮಾಡಿದ್ ನೋಡಿಲ್ಲ ಇದುವರೆಗೂ. ಯಾಕೆ ನೀವಿಬ್ರು ಒಂದು ಪರ್ಫಾರ್ಮ್ ಟ್ರೈ ಮಾಡಬಾರ್ದು? ಹಳ್ಳಿ ರಂಭೆ ಅಂತಾರೆ ಎಲ್ಲ ನನ್ನ, ಬೆಳ್ಳಿ ಬೊಂಬೆ ಅಂತಾರೆ ಎಲ್ಲ ನನ್ನ. ನಮ್ಮವ್ವ ಈ 3 ಸೇರು ಮೊಸರು ಮಾರೋದ್ರಾಗ ಸಾಕಾಗಿ ಹೋಗ್ಬಿಡ್ತತ್ ನೋಡ್ರಿ. ಮೂಳುಗಳು, ಹಳೆ ಮೂಳುಗಳು, ಉದ್ರಿ ಮೊಸರು ಬೇಕಾದ್ರೆ ಹಂಗ ಮುರ್ರಕನ ಮಾಡ್ತಾವ್. ಅದ ಉದ್ರಿ ರೊಕ್ಕ ಕೇಳಕ್ ಹೋದ್ರ ನಿನ್ನ ಮೊಸರ ಕೆಟ್ಟ ಹುಳಿ ಇತ್ತು ಅಂತಾರೆ. ಅದ್ರಾಗಿ ನಮ್ಮ ಅನುಕೂಲ ಮೊಸರಿನ ಗಡಿಗೆ ಒಯ್ದು 3 ದಿವಸ ಆತ್ರಿ. ರೊಕ್ಕನು ಕೊಡವಲ್ಲ, ಗಡಿಗೆನೂ ಕೊಡವಲ್ಲ. ಬರ್ಲಿ ಮಗ, ಇದ ದಾರಾಗ ಅಡ್ಡಾಡ್ತಲ್ಲ, ಒದ್ದು ವಸೂಲಿ ಮಾಡ್ತೀನಿ ಮಗನ ಹತ್ರ ಇವತ್ತು. ಓಹೋ, ಮತ್ತೇನು ಸಾಸ ಶಿಶಿ ಸುಶೀಲಾಬಾಯಿ ಮಸಲು ಮಾಡೋದೆಲ್ಲ ಮುಗಿತೇನ? ಎಲ್ಲ ಕಡೆ ಮುಗದತ್ತಿ. ನಿನ್ನ ಹತ್ರ ಒಂದ್ ತಟ ಉಳ್ದತ್. ನನ್ನ ಹತ್ರ ಏನಪ್ಪ ನಿಂದು ತಟ್ಟಕ್ಕೆ ಉಳ್ದಿದ್ದು? ಯಾಕೆ ಮಾಡ್ತೇನಪ್ಪ ನನ್ನ ಮೊಸರಿನ ಗಡಿಗಿನ? ಓ, ನಿಂದು ಮೊಸರಿನ ಗಡಿಗೆ ಒಂದ್ ನನ್ನ ಕಡೆನೂ ಉಳ್ದೈತಲ್ಲ. ಕೊಡ್ಬೇಕನ್ನೋದು ಗೊತ್ತಾಗಲ್ಲೇನು? ಎಂಥ ಗಡಿಗೆ ಕೊಟ್ಟಿಲ್ಲ ಸೂಸಿಯಾ ನಿನ್ನ ಗಡಿಗೆ? ಯಾಕೆ ಏನಾಗಿತ್ತು? ಒಳಗ ತೊಳಿಲಿಲ್ಲ ಅಂದ್ರೆ ಹಾಳಾಗೋಲಿ, ಮ್ಯಾಗ ಕಂಟನರ ತೊಳ್ಯಾಕ ಬರ್ತೈತಿಲ್ಲ. ಅಲ್ಲ ಅನುಕೂಲ, ಅದ ಗಡಿಗ್ಯಾಗ ಮೊಸರಿಟ್ಟು ಮಾಡ್ತೀವಿ ಅಂದ್ಮೇಲೆ ಗಡಿಗೆ ತೊಳಿಲಾರ್ದಂಗ ಇರ್ತೀವೇನು? ದಿವಸಕ್ಕೆ 3 ಸಲ ನಿರ್ಮಾ ಪೌಡರ್ ಹಾಕಿ ಗಾಸ್ 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 ತೊಳಿತೀವಿ. ತೊಳಿರ್ಬೇಕು ನೀ ನಿರ್ಮಾ ಪೌಡರ್ ಹಾಕಿ ಗಾಸ್ ಗೋಸ್ ಗಾಸ್ ಗೋಸ್ ಗಾಸ್ ಅಂತೇಳಿ ನೀನು ಗಡಿಗೆ ತೊಗೊಂಡು ನಮ್ಮ ಸಾವುಕಾರ ಮುಂದೆ ಹಿಡಿದೋತಾಳ. ನನಗೆ ಹೆಂಗ್ ಬೇಕಾದಂಗ ಬೈದ್ರು. ಯಾಕೇನಂದ್ರು? ಲೇ ಬೇಬರ್ಸಿ, ಲೇ ಬಿಕನಾಸಿ, ಲೇ ದರ್ಬೇಸಿ. ಯಾರಿಗೋಲೆ? ನಮ್ಮ ಸಾವುಕಾರ ನನಗೆ ಹಿಂಗ ಅಂದ್ರು. ಅದಕ್ಕೆ ನೀನಲ್ದಿ? ಅದಕ್ಕಂದೆ ಗಡಿಗೆ ಉದ್ರಿ ತಂದಿನ್ರಿ. ಉದ್ರಿ ಅಂದ್ರೆ ಇಂಥವ ಸಿಗ್ತಾವ, ರೊಕ್ಕ ಕೊಟ್ರೆ ಚಲೋ ಸಿಗ್ತಾವ ಅಂತಂದೆ. ಅದಕ್ಕೆ ಅವ್ರೇನಂದ್ರೆ? ಬೆಳತಾನೆ ನಿನಗೆ ಅದನ್ನ ಹೇಳ್ತೀನಿ. ಅವ್ರೇನಂದ್ರು ಇವ್ರೇನಂದ್ರು ಅಂತ. ನೀ ರೊಕ್ಕ ಕೊಡೋದು ಬರ್ತದ ಅಂತ ಹೇಳಿ 108 ಮಾತಾಡಕ್ ಹೋಗ್ಬೇಡ. ರೊಕ್ಕ ಬೇಕಾದ್ರೆ 4 ದಿನ ತಡ ಮಾಡ್ಕೊಡು, ಆದ್ರೂ ಗಡಿಗೆ ಕೊಡು. ವ್ಯಾಪಾರಕ್ಕೆ ಆಗಿರ್ಬೇಕು ನಿನ್ನ ವ್ಯಾಪಾರಕ್ಕೆ ಕತ್ತು. ನೀ ಕೊಟ್ರ ಕೊಡು, ಬಿಟ್ರ ಬಿಡು, ಹೊಯ್ಕೊಂತ ಹೋಗಿ. ನೀ ಬಿಟ್ರೆ ನಾ ಬಿಡ್ಬೇಕಲ್ಲ. ಏನ್ ಮಾಡ್ತಿ? ಗಡಿಗೆ ತಗೊಂಡು ನಿಮ್ಮ ಅಪ್ಪನ ಮುಂದೆ ಇಡ್ತೀನಿ. ನೋಡಿ ನಿನ್ನ ಮಗಳ ಗಡಿಗೆ ಎಷ್ಟು ಗೊಬ್ಬು ಹೊಲಸು ನಾರಾಗತೈತಿ ಅಂತ. ಅಷ್ಟು ಮಾಡ, ಚಾರ್ಸ್ಬೋದಿತನ ಒದಸ್ಕೊಳ ಬಾ. ಯಾರ ನಿಮ್ಮಪ್ಪ? ನಮ್ಮಪ್ಪನ. ಏನ್ ಮಗ ದಾರಾ ಸಿಂಗ್ ಕಿಂಗ್ ಕಾಂಗ್ ಪೈಲ್ವಾನ್ ಮರಿ ಮೊಮ್ಮಗ? ನಮ್ಮಪ್ಪ
ಪೈಲ್ವಾನ. ಅಯ್ಯಯ್ಯ ನಿಮ್ಮಪ್ಪ ಬರೀ ನಾನು ಧ್ವನಿ ಕೇಳಿದ್ರೆ ಇದನ್ನ ಮಾಡ್ಕೊಂತಾನ. ಇನ್ನು ಡೈರೆಕ್ಟ್ ನಮ್ಮ ದರ್ಶನ ಆತಂದ್ರೆ ಏನೇನ್ ಹಾಕೇತೋ ಹೇಳಕ್ಕಾಗಲ್ಲ. ಅಲ್ಲಲ್ಲ ಬಂದ್ ತಡಿ ನಮ್ಮಪ್ಪಲ್ಲಿ ಮಾತಾಡ ಅದು ಆಯಜಿ ಇದು ಸಲೀಂ ಬಾಯ್ ಆಯಜಿ. ಈಗ ಮಾತಾಡೋ ಗಂಡಸ, ಈಗ ಮಾತಾಡು. ಏನ್ ಮಾತಾಡೋದು? ಇಷ್ಟೊತ್ತನ ಏನೋ ಜಿಗದ ಮಾತಾಡಕತ್ತೈತಿ. ನಾನು ನಮ್ಮಪ್ಪ ನಿನ್ ನೋಡಿದ್ರೆ ಇದನ್ನ ಮಾಡ್ಕೊಂತಾನ. ಅಯ್ಯೋ ಏನ್ ಮಾಡ್ಬೇಕೀಗ? ಮಾತಾಡ್ಲ ಮಪ್ಪ ಬಂದಲ್ಲಿ. ಅಯ್ಯೋ ಹುಚ್ಚಿ ಸುದ್ದಿ ಗೊತ್ತಿಲ್ಲ ನೀನು. ಏನ ಮುಟ್ಟುವರ ನೀನು? ಅಯ್ಯೋ ಮೊನ್ನೆ ಜಿ ಕನ್ನಡ ಕಾಮಿಡಿ ಕೆಳಗೆ ಎಲ್ಲ ಬಂತಲ್ಲ, ನೀನು ನೋಡಿಲ್ಲ ನೀನು? ಏನದು? ಅಲ್ಲಿ ನಾವೀಗ ಗಂಡಸರ ಜೊತೆ ಮಾತಾಡೋದು ಬಿಟ್ಟಿವ. ಏನಿದ್ರು ಹೆಣ್ಮಕ್ಳ ಜೊತೆ ನಮ್ಮ ವ್ಯವಹಾರ. ಹೆಣ್ಮಕ್ಳ ಜೊತೆ ಅದು ನಿಮ್ಮಂತ ವಯಸ್ಸಿನ ಹುಡುಗಿಯರಿದ್ರೆ ಅಷ್ಟ ನಿಂತು ಮಾತಾಡು ಮಗ ನಾನು. ಮತ್ತ ಮುದುಕಿಯರ್ ಬಂದ್ರೆ ಗೆಟ್ ಲಾಸ್ಟ್ ಅಂದ್ಬಿಡವ ನಾನು. ಇನ್ನು ನೀ ಬಾ ಎಲ್ಲಿಗೆ? ಆ ಕಡೆ ಎಲ್ಲಿಗೆ? ಆ ಕಡೆ ಪೂಲ್ ಬುಡಕ್ ಹೋಗಿ ಬೆಳ್ತಾನ ಮ್ಯಾಣಬತ್ತಿ ಹೆಚ್ಚು ಮಾತಾಡಂಬ. ಮೇಣಬತ್ತಿ ಕರಿಗೆ ಹೋತಂದ್ರ ಚುಮಣ ಹಚ್ಚುಮು, ಚಿಮಿಳಿ ಆರ್ತಂದ್ರ ಲಾಟನ್ ಹಚ್ಚುಮು, ಅದು ಆರ್ತಂದ್ರ ಟ್ಯೂಬ್ಲೈಟ್ ಹಚ್ಚುಮು, ಅದು ಒಡೆದು ಹೋತಂದ್ರ ಇಂಜನ್ ಹಚ್ಚುಮು, ಡೀಸೆಲ್ ಖಾಲಿ ಆತಂದ್ರ ಅಲ್ಲೇ ಕತ್ತಲ ಕೈ ಆಡ್ಸೋದು. ಏ ಹುಡುಗಿ ಯಾಕೆ ಹಿಂಗಾರ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗಾರ್ತಿ ಸಿಗವಲ್ಲಿ ಕೈಗೆ. ಏ ಹುಡುಗ ಯಾಕೋ ಕರ್ತಿ, ಸಿಕ್ಕಲ್ಲೇ ಸಿಗ್ನಲ್ ಕೊಡ್ತಿ, ದಿನಕ್ಕೊಂದು ಡೈಲಾಗ್ ಹೊಡಿತಿ, ಹಂಗೈತಿ ಮೈಗೆ. ನಡುವು ಸಣ್ಣೈತಿ, ನಡಿಗೆ ಕಣ್ಣು ಕುಕ್ಕೇತಿ, ನಿನ್ನ ಗುಂಗ ಏರೇತಿ, ಮನ್ಸು ಮಂಗ್ಯ ಆಗೇತಿ, ನನ್ನ ತಾಲಿಯ ಕೆಡಿಸೇತಿ. ಏ ಹುಡುಗಿ ಏನ ಮಾವ? ಚುಟು ಚುಟು ಎಲ್ಲಿ? ಚುಟು ಚುಟು ಅಂತೈತಿ, ನನಗ ಚುಮು ಚುಮು ಆತೈತಿ. ಚುಟು ಚುಟು ಅಂತೈತಿ, ನನಗ ಚುಮು ಚುಮು ಆತೈತಿ. ಸೂಪರ್ ರೀ, ವಂಡರ್ಫುಲ್ ವಂಡರ್ಫುಲ್. ಆನಂದ, ನೀವೆಲ್ಲ ಖುಷಿ ಪಡೋದಕ್ಕೆ ಮುಂಚೆ ನನಗೆ ಥ್ಯಾಂಕ್ಸ್ ಹೇಳ್ಬೇಕು. ಖಂಡಿತ ನಾನು ಒಳಗಡೆ ಇರೋ ಕಲಾವಿದರನ್ನ ತೆಗೆದು ಆ ಸ್ಟೇಜ್ ಮೇಲೆ ಒಂದು ಇನ್ಸ್ಪೈರ್ ಮಾಡಿದ್ವಿ. ಯಾಕೆಂದ್ರೆ ಒಂದು ಸ್ಮೆಲ್ ನನಗೆ ಗೊತ್ತಾಯ್ತು. ಖಂಡಿತ 100% ಗೊತ್ತಾಯ್ತು. ನೋಡು, ಸ್ಟೇಜ್ ಏನೇ ಗಲ್ಲ 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 ಅಂತ ಹಿಂಗ್ ಆಗ್ಬೇಕು ಸ್ಟೇಜ್. 100 ವರ್ಷ ಚೆನ್ನಾಗಿದೆ ನೀವಿಬ್ರು. ಸೋನೆ ನೋಡಿ, ವೃತ್ತಿ ರಂಗಭೂಮಿಯ ತಾಕತ್ತೆ ಅದು. ಅಂದ್ರೆ ಇಲ್ಲಿ ಸಡನ್ ಆಗಿ ಕರೆದ್ವಿ, 2 ನಿಮಿಷ ಟೈಮ್ ಕೊಟ್ಟಿದ್ದು, ಏನೋ ಮಾಡಪ್ಪ ಹರೀಶ ಏನೋ ಕತೆ ಅಂದ ತಕ್ಷಣ ಇಬ್ರು ಅಲ್ಲಿ ಮಾತಾಡ್ಕೊಂಡ್ರು. ಅವ್ರ ಎಕ್ಸ್ಪೀರಿಯನ್ಸ್ ಬುತ್ತಿಯಿಂದ ಸುಮ್ಮನೆ ಹಂಗೆ ತೆಗೆದೊಂದು ಬಿಟ್ರು. ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ. ಸೂಪರ್ ಹರೀಶ್ ಅವರೇ, ಮೇಡಮ್ ನಿಮ್ಗೋಸ್ಕರ ಥ್ಯಾಂಕ್ ಯು ಸೋ ಮಚ್. ಆನೆಸ್ಟ್ಲಿ ನಂಗೆ ತುಂಬಾ ವರ್ಷಗಳಿಂದ ನೀವು ಆಕ್ಟ್ ಮಾಡ್ತಿದ್ದೀರಿ. ಹೌದು ಮೇಡಮ್. ಎಷ್ಟು ವರ್ಷ ಆಯ್ತು? ಸುಮಾರು ಒಂದು 15 ವರ್ಷ ಆಯ್ತು ಮೇಡಮ್. ಶೀಸ್ ಫ್ಯಾಂಟಾಸ್ಟಿಕ್. ನಂಗೆ ಇನ್ಫ್ಯಾಕ್ಟ್ ಸಡನ್ ಆಗಿ ನಾನು ಇಷ್ಟು ಸ್ಪಾಂಟೇನಿಟಿ ನಾನು ನೋಡೇ ಇಲ್ಲ ಬೇರೆ ಕಡೆ. ಆನಂದ ಯಾವ್ದಾದ್ರು ಕಪಲ್ಸ್ ಬಂದ್ರೆ ಸಾಂಗ್ ಹಾಕಿದ್ರು ಕೂಡ ಒಂಚೂರು ಇಂಜರಿ ತರ ಡ್ಯಾನ್ಸ್ ಮಾಡೋದೇ ಇಲ್ಲ. ಬಟ್ ನೀವು ಫ್ಯಾಂಟಾಸ್ಟಿಕ್ ಟುಗೆದರ್. ತುಂಬಾ ಚೆನ್ನಾಗಿ ಮೇಡ್ ಫಾರ್ ಈಚ್ ಅದರ್ ಇದ್ದೀರಾ. ಅವರು ಬೇರೆ ಯಾರು ಇಲ್ಲ, ಜಗ್ಗೇಟ್ ಸರ್ ಸುಮ್ಮನೆ ಹಂಗೆ ಹೇಳ್ತಿರ್ತಾರೆ ಎಲ್ರಿಗೂ. ಇದು ನಮ್ಮಿಬ್ಬರದು ಮದುವೆ ಆಗುತ್ತೆ, ನಾವು ಹಿಂಗೆ ಸಂಸಾರ ಮಾಡ್ತೀವಿ ಅಂತ ಯಾರು ನಮ್ಮ ನಾಟಕ ಕಂಪ್ನಿಗೆ ನಂಬಿರ್ಲಿಲ್ರಿ. ಯಾಕಂತಂದ್ರೆ ಅಕ್ಕಿನ ಕಂಡ್ರೆ ನನಗೆ ಆಗ್ತಿರ್ಲಿಲ್ರಿ, ನನ್ನ ಕಂಡ್ರೆ ಅಕ್ಕಿನ ಆಗ್ತಿರ್ಲಿಲ್ಲ. ದೇವರಾಣಿ ಅಕ್ಕಿಗೆ ಕೇಳ್ರಿ, ಆಕಿ ಅಲ್ಲಿ ಬರ್ತಾಳಂತಂದ್ರೆ ಇವ್ರ ಮಮ್ಮಿ ಅದಾರಿ, ನನ್ನ ಮ್ಯಾಗ ಭಾಳ ಪ್ರೀತಿ, ಇವ್ರ ಮ್ಯಾಗ ಪ್ರೀತಿ ಅದಾರಲ್ಲಿ ಗೊತ್ತಿಲ್ರಿ. ಅವರು ನಮ್ಮ ಅಮ್ಮನ ಜೊತೆ ಪಾತ್ರ ಮಾಡಿದವ್ರು ಅವರೆಲ್ಲ. ಏನೇ ತಂದ್ರು ನನಗೆ ಅವಾಗಿನ ಕಾಲಕ್ಕೆ ನನಗೆ ಬಟ್ಟೆ ಗಿಟ್ಟೆ ಎಲ್ಲ ಶಿಸ್ತು ಕೊಡಿಸೋರು ಸರ್. ಅದು ಇವ್ರು ಹೊಟ್ಟೆ ಉರಿತಿತ್ತು, ಮಗಳಾದವಳಿಗೆ ಏನೂ ಕೊಡಿಸಲ್ಲ, ಇವನು ಕೊಡಿಸ್ತಾಳಲ್ಲ ಅಂತಂದು ಇಬ್ರು ಜಗಳಾಡೋರು ಸರ್. ನಾವು ಜಗಳಾಡಿ ಅದು ಹೆಂಗ್ ಲವ್ ಆಯ್ತು ಏನು ಗೊತ್ತಿಲ್ಲ ಸರ್. ಅದು ಹಂಗೇರಿ. ವಂಡರ್ಫುಲ್ ಮ್ಯಾನ್, ವಿ ಲವ್ಡ್ ಯು ಬೋತ್. ಸೂಪರ್. ಓಕೆ, ಆಲ್ ದಿ ಬೆಸ್ಟ್. ಫ್ಯಾಂಟಾಸ್ಟಿಕ್. ಬರ್ಲಿ ಇವರಿಬ್ರಿಗೆ ಜೋರಾದ ಚಪ್ಪಾಳೆ. ನೋಡಿ, ನಮ್ಮ ಟೆನ್ಷನ್ ರಿಲೀಫ್ ಆಗ್ಬೇಕು ಅಂತ ಮನೋರಂಜನೆಗೋಸ್ಕರ ಟಿವಿ ನೋಡೋದು ಕಾಮನ್. ಆದ್ರೆ ಮನೋರಂಜನೆ ನೀಡೋರೆ ಕಿರಿಕ್ ಮಾಡಿದ್ರೆ ನೋಡೋರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ ಬರ್ತಾ ಇದಾರೆ ಮಂಡ್ಯದ ಗಿಲ್ಲಿ ನಟ ನಟರಾಜ್, ಮಂಗಳೂರಿನ ಪಿಂಕಿ ರಾಣಿ, ವಿಜಯಪುರದ ನಿಜಾಮುದ್ದೀನ್, ಹಾಸನದ ಧರ್ಮ ಹಾಗೂ ಮೈಸೂರಿನ ರವಿ. ಪ್ರೀತಿಯ ಹೊಂಬಾಳೆ ನನ್ನಾಸೆಯ ಹೂವೆ ಕೇಳು, ನೀನಿದ್ದರೆ ಬಾಳೆ ಹೊಂಬಾಳೆ.
ಬನ್ನಿ. ಲೇ ನಿಜ ಹೇಳು, ನೀನು ಡ್ಯಾನ್ಸ್ ಮಾಸ್ಟರ್ ಹತ್ರ ಕಲ್ತ ಇಲ್ಲ ಡ್ರಿಲ್ ಮಾಸ್ಟರ್ ಹತ್ರ ಕಲ್ತ? ಯಾಕ್ರಿ ಸ್ಟೇಜ್ ತುಂಬಾ ಉರುಳುತ್ತೀಯಲ್ಲೇ. ರೀ ನನ್ ಜೊತೆ ಮೊದಲು ಡ್ಯಾನ್ಸ್ ಮಾಡಕ್ಕಿದ್ದು ಉತ್ಸಾಹ ಇವಾಗ ಯಾಕಿಲ್ಲ? ಎಲ್ರಿಗೂ ಅಷ್ಟೇ ಕಣೆ, ಮೊದಲು ಮಾತ್ರ ಉತ್ಸಾಹ ಇರ್ತದೆ. ಅದು ಸಾಂಗ್ ಆದ್ರೂ ಸರಿ, ಸಂಸಾರ ಆದ್ರೂ ಸರಿ. ರೀ ನಿಮ್ಗೆ ಯಾವ ಉತ್ಸಾಹ ಮತ್ತೆ ಬರತ್ತಾರಂದ್ ಮಾತು ಹೇಳು. ನನ್ ರಾಶಿ ಭವಿಷ್ಯದ ಪ್ರಕಾರ ಇವತ್ ನಂಗೊಂದ್ ಮುತ್ತು ಕೊಟ್ರೆ ನೀವು ನಿಮ್ಗೆ 100 ಆನೆ ಬಲ ಬರುತ್ತಂತೆ. ಅಯ್ಯೋ, 100 ಆನೆ ಬಲಕ್ಕೋಸ್ಕರ ಒಂದ್ ಆನೆಗೆ ಮುತ್ತು ಕೊಡ್ಬೇಕಾ? ಯಾಕ್ರಿ ಕಾಲ್ ಎಳೆದಿದ್ದೀರಾ? ಲೇ ಸಪ್ತಪದಿ ತುಳಿಬೇಕಾದ್ರೆ ನೀನ್ ಕಿರು ಬೆರಳನ್ನೇ ಎಳೆಯಕ್ಕಾಗಿಲ್ಲ, ಇನ್ನು ನಿನ್ ಕಾಲು ಎಳೆಯಕ್ಕಾಯ್ತದ? ರೀಲ್ಸ್ ಮಾಡಕ್ ಬರ್ದೇ ಇರೋನು ಸೋಷಿಯಲ್ ಮೀಡಿಯಾನೇ ಸರಿ ಇಲ್ಲ ಅನ್ನಂತೆ, ಹಂಗಾಯ್ತು. ಹೋಗ್ರಿ ಅಮ್ಮೆ. ರಕ್ಷಿತಕ್ಕ, ವೈಫೈಗೋಸ್ಕರ ಜಗಳ ಆಡ್ಬೋದು ಬಿಡುದು, ಆದ್ರೆ ಮನೇಲಿ ವೈಫ್ ಜೊತೆ ಜಗಳ ಆಡಕ್ ಆಗಲ್ಲ. ಟಿವಿನಾರು ನೋಡುವ. ನವರಸಗಳು ಅಂದ್ರೆ ಇದೇ ಇರಬೇಕು. ನ್ಯೂಸ್. ನಿಜಾಮ್ ಬಾಗೇವಾಡಿ ಅವರು ಇವತ್ತು ಮುಖ್ಯ ಪಾತ್ರದಲ್ಲಿ ಈ ಸ್ಕಿಟ್ ಅಲ್ಲಿ ಅಭಿನಯಿಸ್ತಾ ಇದ್ದಾರೆ. ಕಾತುರದಿಂದ ನೀವು ನೋಡ್ಲೇಬೇಕು. ಧರ್ಮ ಸ್ಪೇಸು ಹಾಸನವ್ರು ಹೇಳಪ್ಪ. ಏನ್ ಬೆಂಗಳೂರಿಗೆ ಬರ್ತಾ ಇದ್ಯಾ ಮಗ? ನೀನ್ ಬೆಂಗಳೂರಿಗೆ ಬರ್ತಾ ಇರೋದು ದೊಡ್ಡ ವಿಷಯ ಅಲ್ಲ, ನನ್ ಸ್ಕಿಟ್ಟಿಗೆ ಬರ್ತಾ ಇರೋದು ದೊಡ್ಡ ವಿಷಯ. ನೋಡಪ್ಪ, ಕೆಲಸನೆಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ಬಿಡು. ಆಯ್ತು. ಉತ್ತರ ಕರ್ನಾಟಕದ ಹುಲಿ ಎಂದೇ ಖ್ಯಾತಿಯಾಗಿರುವ ನಿಜಾಮ್ ಬಾಗೇವಾಡಿ ಅವರು ಏನು ನಿಂದು ಅಡ್ರೆಸ್ ಹೇಳದ್ ಮರ್ತ್ಬಿಟ್ಟಿ ಅಲ್ವಾ? ನಮ್ಮ ಮಗ ನೀನ್ ಚಿಕ್ಕ ಸಂತ್ರ ಬಂದ್ಬಿಟ್ಟು ಒಂದು ಫೋನ್ ಮಾಡು, ನಾನು ಅಡ್ರೆಸ್ ಎಲ್ಲ ಹೇಳ್ತೀನಿ, ಸರಿಯಾ? ಉತ್ತರ ಕರ್ನಾಟಕದ ಹುಲಿ ಎಂದೇ ಖ್ಯಾತಿಯಾಗಿದ್ದರು ನಾಗರ ಬಾವಿಗೆ ಯಾಕೋದ ನೀನು? ಚಿಕ್ಕ ಸಂದ್ರ ಅಲ್ವ ನನ್ನ ಅಡ್ರೆಸ್ ಹೇಳುತ್ತೋ? ನೀನ್ ಬಸ್ ಹತ್ಕ ಬಾ, ನೀನ್ ಹಿಂದಕ್ಕೆ ಬಾ. ನೀನು ನಾ ಏನಲ್ಲಿ ಮುಳ್ಳಂದೆ ಮುಕ್ಕಳು ತುಳಕತ್ತೆ ನಾನು. ಯಾರು ಹೇಳಿದ್ ಗೊತ್ತು, ನಾನು ನೋಡಿಲ್ಲ. ಟಿವಿ ಒಳಗಡೆ ಐತವನಲ್ವ ನೀನು? ಹೆಂಗ್ ಬಂದೆ? ಹೂನಪ್ಪ, ನಿನ್ನ ಅವತಾರ ನೋಡಿ ಹೊರಗೆ ಬಂದ. ನಾ ಅಲ್ಲಿ ಗಂಟ್ಲು ಹರ್ಕೊಂಡು ನ್ಯೂಸ್ ಓದಕತ್ತೀನಿ, ನೀ ಇಲ್ಲಿ ಫೋನ್ಯಾಗ ಧರ್ಮ ಸ್ಪೇಸ್ ಹಾಸನ ಅಂತ ಆಟ ಆಡಕತ್ತೀಯ. ನನ್ನ ಮಗನೇ ಡ್ಯೂಟಿಗೆ ಟೈಮ್ ಆಯ್ತು ಅಂತ ಮ್ಯಾಗ ಲುಂಗಿ ಹಾಕೊಂಡು ಒಳಗೆ ಚಡ್ಡಿ ಹಾಕೊಳ್ಳೋರು ಬಂದೀನಿ. ಯಾರಿಗೋಸ್ಕರ ಬಂದೀನಿ? ನನಗೋಸ್ಕರ ಬಂದಿದ್ದಿ. ಮತ್ ಮುಚ್ಕೊಂಡ್ ಟಿವಿ ನೋಡು. ಮೊದ್ಲು ನೀನ್ ಮುಚ್ಕೊಂಡು ಹೋಗು, ಕಾಣಿಸ್ತದೆ. ರಕ್ಷಿತಾ ಮೇಡಮ್, ಈ ನಾಡು ಪಿಂಡ್ರಿಕೆಗೆ ಏನು ದೊಡ್ಡ ಕೆಟ್ಟ ಚಟ ಅಂದ್ರಿ? ಯಾರಾದ್ರೂ ಒಂದು ಪಂಚ್ ಕೊಟ್ರ ವಾಪಸ್ ತಿರುಗಿ ಪಂಚ್ ಕೊಡ್ತಾನೆ, ಸಮಾಧಾನ ಇರಂಗಿಲ್ಲ. ನನ್ನ ಮಕ್ಕಳ ಪಂಚ್ ಹೊಡಿತಾನೆ ಅಂತ ಹೇಳಿ ನನ್ನ ಪಂಚ್ ಆಗದೆ ಇರೋಂಗ್ ಮಾಡ್ಬಿಟ್ರಲ್ರು. ವೀಕ್ಷಕರೇ, ಇವತ್ತು ಒಂದು ಮುಖ್ಯ ಪಾತ್ರ ಮಗ ಬಂದ. ಸರಿ ನೀನ್ ಹಂಗೆ ಬಾ, ಒಂದು ಮೋರಿ ಇರ್ತದೆ, ಲೆಫ್ಟ್ ತಕೊಂಡು ಸೀದಾ ಬತ್ತೇ ಇರು. ಮಗನೇ, ಫೋನ್ ಯಾರು ತಂದಿದ್ರಿ ನಿನಗ? ಫೋನ್ ಇದ್ರ ನನ್ನ ಫೋನು. ವೀಕ್ಷಕರೇ, ನೀವು ನೋಡ್ತಾ ಇರುವಂತ ನ್ಯೂಸ್ ಆಘಾತಕಾರಿ ನ್ಯೂಸ್ ಅಲ್ಲ. ಒಬ್ಬ ಒಳ್ಳೆ ಹುಡುಗ. ಹಲೋ, ಯಾರೇನೇನೆ? ನನ್ನ ಮಗನ ಸಾಲ ತಗೊಂಡ ಯಾರು ಅಂತ ಕೇಳಿದ್ರೆ ಇವಾಗ ಕೇಳ್ತೀನೋ? ನೀನೇನು ಕೊಟ್ನಾಳಲ್ಲಿ ಕೊಡ ಮಾರವನ, ಇಲ್ಲ ಪಂಡ್ರಾಪುರಲ್ಲಿ ಪುಗ್ಗ ಮಾರವನ, ಇಲ್ಲ ಬೂದ್ನೂರಲ್ಲಿ ಬಗ್ಗಿ ಬರೋವನ? ಅವನು ಬೂದ್ನೂರಲ್ಲಿ ಬಗ್ಗಿ ಬರೋವನು ಅಲ್ಲ, ಬಡ್ಡಿ ಕಟ್ಟಿಲ್ಲ ಅಂದ್ರೆ ಬಗ್ಗಿಸ್ಕೊಂಡು ಬಾರಿಸೋನು. ಫೋನ್ ಕೊಡೋ. ಬಡ್ಡಿನೂ ಕೊಡಲ್ಲ, ಏನು ಕೊಡಲ್ಲ. ಅದೇನು ಕಿತ್ಕೋತೀಯ? ಕಿಚ್ ಶೇಖರಣ್ಣ, ನಾನೇ ಮಾತಾಡುದು. ಏಪ್ರಿಲ್ ಫೂಲ್. ನನ್ನ ಮಗನ ಸಾಲ ತಗೊಂಡು ಇವಾಗ ಫೂಲ್ ಅಂತೀಯಾ? ಇವತ್ತು ರಾತ್ರಿ ನಿಮ್ಮ ಮನೆ ಹತ್ರ ಬಂದು ನಿನಗಿದೆ ಇರು. ಯಾಕ್ರಿ ಆಳ್ತಾ ಇದ್ದೀರಾ? ಲೇ, ಆ ಟಿವಿ ಒಳಗಡೆಯಿಂದ ಒಬ್ಬ ಬಂದು ನನಗೆ ನಾಯಿ ಹೊಡೆದಾಕ್ಬಿಟ್ಟ ಕಣೆ. ನಿಮ್ ಕಣ್ಣಿಗೆ ನಾನು ಹೆಂಗ್ ಕಾಣಿಸ್ತೀನಿ? ದಪ್ಪ ಕಾಣಿಸ್ತೇ ಕಣೆ.
ಕೆಲ್ಸಕ್ ಬಾರ್ದಿರೋ ಚಾನಲ್ ಹಾಕೋ ಬದಲು ಅಡಿಗೆ ಪ್ರೋಗ್ರಾಮ್ ಹಾಕ್ರಿ. ಪ್ಯಾಡ ಕಣೆ ಟಿವಿ ಸಮಸ್ಯೆ ಅಡಿಗೆ ಪ್ರೋಗ್ರಾಮ್ ಹಾಕಿ. ಹನುಮವೇ ದೊರಕಿದೆ ರುಚಿ ಸವಿಯಲು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಅಡಿಗೆ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ದಮ್ ಬಿರಿಯಾನಿ ಮಾಡುವ ವಿಧಾನ. ಬಿರಿಯಾನಿಗೆ ಬೇಕಾಗುವ ಪದಾರ್ಥಗಳು: ಮೊದಲು ಗ್ಯಾಸ್ ಇದೆ, ಕುಕ್ಕರ್ ಇದೆ, ಫ್ರೆಶ್ ಚಿಕನ್ ಹೋಗಿ ತರಬೇಕು. ಕುಕ್ಕರ್ ಸ್ಟವ್ ಮೇಲಿಟ್ಟು ಮಸಾಲೆ ಪದಾರ್ಥಗಳ ಜೊತೆ ಚಿಕನ್ ಮತ್ತು ರೈಸ್ ಅದರೊಳಗಡೆ ಹಾಕಿ 2 ವಿಸಲ್ ಕೂಗಿಸ್ಬಿಟ್ರೆ ಮುಗೀತು. ದಮ್ ಬಿರಿಯಾನಿ ರೆಡಿ. ಸೂಪರ್ ಸೂಪರ್ ಸೂಪರ್. ನೋಡೆ ನಮ್ಮ ಅಣ್ಣ 2 ನಿಮಿಷದಲ್ಲೇ ದಮ್ ಬಿರಿಯಾನಿ ರೆಡಿ ಮಾಡಿ ಇಟ್ಬಿಟ್ರು. ನಿನ್ ಕೈಲಾದದ? ಅವನೇನಲ್ಲಿ ಬಿರಿಯಾನಿ ಮಾಡಿರ್ತಾನ, ಹೋಟೆಲಿಂದ ತಂದ್ಬಿಟ್ಟು ನಾನೇ ಮಾಡಿರೋದು ಅಂತ ಪೋಸ್ ಕೊಟ್ಟಿರ್ತಾನೆ. ಮುಖ ಮುಚ್ಬೇಡಿ ನಂದು. ಅವನು ಸುಳ್ಳು ಹೇಳ್ತಿರ್ತಾನೆ, ಅವ್ನು ಓಡ್ಬಿಡ್ತಾನೆ ಅಷ್ಟೇ. ಏನೇ ರುಬ್ಬುಗುಂಡು, ಬಿರಿಯಾನಿನ ನಾನು ಹೋಟೆಲಿಂದ ತಂದ್ಬಿಡ್ತೀನಿ. ಅದನ್ನ ನೀನ್ ನೋಡಿದ್ಯಾ? ಮತ್ತೆ ಯಾವ ಹೋಟೆಲ್ ಅಂತ ಹೇಳು. ನಿನಗೆ ನೆಟ್ಟಗೊಂದು ಆಮ್ಲೆಟ್ ಮಾಡಕ್ ಬರಲ್ಲ. ಏನೇ ಕೇಳಿದ್ರು ಮಮ್ಮಿ ಅದನ್ನ ಮಾಡಿಕೊಡು, ಮಮ್ಮಿ ಇದನ್ನ ಮಾಡಿಕೊಡು ಅಂತ ಎಲ್ಲ ನಿಮ್ಮ ಮಮ್ಮಿಗೆ ಕೇಳಿ ಸಾಯ್ತೀಯಾ? ನೀನು ನನ್ನ ಬಿರಿಯಾನಿ ಬಗ್ಗೆ ಮಾತಾಡ್ತೀಯಾ? ಒಂದ್ ನಿಮಿಷ, ಟಿವಿ ಒಳಗಿದ್ದಲ್ಲ ಹೆಂಗ್ ಹೊರಗ್ ಬಂದೆ? ಹೆಂಗ್ ಬಂದೆ ಅನ್ನೋದು ಮುಖ್ಯ ಅಲ್ಲ, ಯಾಕೆ ಬಂದೆ ಅನ್ನೋದು ತುಂಬಾ ಮುಖ್ಯ. ಇನ್ನೊಂದ್ಸಲ ಟಿವಿ ಪ್ರೋಗ್ರಾಮ್ ಬಗ್ಗೆ ಚೀಪಾಗಿ ಮಾತಾಡಿದ್ರೆ ನಾನು ಮಾತಾಡಲ್ಲ, ನನ್ನ ಕೈ ಮಾತಾಡುತ್ತ. ಏನ್ರಿ ನಾಯಿ ಕೊಡ್ದಂಗ್ ಅವನು ಲೀಡ್ ರೋಲ್ ಕೊಟ್ಟವ್ರೆ. ಜಮಾಯಿಸ್ಲಿ ಏನ್ ನಿಮ್ಮ ಅಜ್ಜಿ ಜಮಾಯಿಸ್ಲಿ? ಆವಾಗ್ಲೇ ನಾನು ಇದನ್ನ ತಾನೇ ಹೇಳಿದ್ದು, ನನಗೂ ಹೊಡ್ದ ಅಂತ. ಇವಾಗ ಏನ್ರಿ ಮಾಡೋದು? ಲೇ ಅಲ್ಲಿ ನೋಡು, ಯಾರು ಬತ್ತೈತೆ. ಟಿವಿ ಆಫ್ ಮಾಡ್ಬಿಡ್ತೀನಿ. ರೀ ಯಾರೋ ಬಂದ್ರು, ಹೋಗಿ ನೋಡಿ. ಅದ ನನ್ನ ಫ್ರೆಂಡ್ ಧರ್ಮ ಸ್ಪೇಸು ಆಸನ ಇರ್ಬೇಕು, ನೋಡ್ತೀನಿ ಇರು. ಟಿವಿ ಆಫ್ ಆಗಿರು. ನೀನ್ ಹೆಂಗೋ ಆಚೆ ಬಂದೆ? ಪಕ್ಕದ ಮನೆ ಟಿವಿ ಆನ್ ಇತ್ತು, ಅದರಿಂದ ಬಂದ. ಟಿವಿ ಆನ್ ಮಾಡು. ಮಾಡ್ತೀನಿ. ವೀಕ್ಷಕರೇ ನಮಸ್ಕಾರ. ಈಗ ಶುರುವಾಗಲಿದೆ ಒಂದು ರಸಮಂಜರಿ ಕಾರ್ಯಕ್ರಮ. ನಲ್ಲಿ ಮೂಳೆ ಅವರಿಗಾಗಿ ಈಗ ಬರಲಿದೆ ಒಂದು ಸುಂದರವಾದ ಹಾಡು. ಇದು ಫೀಮೇಲ್ ಸಿಂಗರ್ ಹಾಡು. ಇವನ್ ಯಾಕ್ರಿ ಹಾಡ್ತಾ ಇದ್ದಾನೆ? ಲೀಡ್ ರೋಲ್ ಅಂತ ಕೊಟ್ಟವ್ರೆ. ಜಮಾಯಿಸ್ಲಿ. ಕರೆಂಟ್ ಹೋಯ್ತು. ಲೇ ನೀನೇನು ಮಕ್ಕ ನೋಡ್ತಿದ್ದೆ? ಹೋಗ್ ಅಡಿಗೆ ಮಾಡು. ಅಡಿಗೆ ಮಾಡೋದು ತಪ್ಪೋದಿಲ್ಲ. ನಲ್ಲಿ ಮೂಳೆ ಎಲ್ಲಿ ಹೋದ ನನ್ನ ಮಗ? ಓಹೋ, ಧರ್ಮ ಸ್ಪೇಸು ಹಾಸನವರು ಬರ್ಬೇಕು. ಹೆಂಗಿದೀನಿ ಮಗ? ನಾನ್ ಚೆನ್ನಾಗಿದ್ದೀನಿ ಕಣ, ನೀನ್ ಹೆಂಗಿದೀಯೋ? ಅಮ್ಮ ನಾನು ಚೆನ್ನಾಗಿದ್ದೀನಿ ಮಗ. ಸೈಡಿಗೆ ಬಾ, ಟಿವಿ ಯಾರು ನೋಡೋಣ. ಕರೆಂಟ್ ಇಲ್ಲ ಮಗ. ನೋಡ ನನ್ನ ಕಾಲ್ ನೋಡ, ಕರೆಂಟ್ ಬಂದ್ಬಿಟ್ಟಲ್ಲ. ಟಿವಿ ಯಾಕ ಕೊಡ ರಿಮೋಟ್ ಕೊಡಲ್ಲ. ವೀಕ್ಷಕರೇ ನಮಸ್ಕಾರ. ನಗರದಲ್ಲಿ ಇಂದು ಭಾರಿ ಮಳೆ ಬರುವ ಸಾಧ್ಯತೆ ಇದೆ. ಕಾರಣಾಂತರಗಳಿಂದ ಕಾಮಿಡಿ ಮಾಡಿಬಿಟ್ಟು ಅಲ್ಲ, ಇವ್ರು ಮಳೆ ಬತ್ತು ಅಂತ ಹೇಳ್ತಾರೆ. ಅವತ್ತು ಹಿಂಗ ಬಿಸಿಲು ಸುಟ್ಟೈತೆ ಇರುತ್ತೆ, ಬಿಸಿಲಿರುತ್ತೆ ಅಂತ ಹೇಳ್ತಾರೆ. ಅವಾಗ ಯಕ್ಕ ಮಕ್ಕ ಮಳೆ ಬಂದಿರುತ್ತೆ. ಸೋಯ್ನ ಮಕ್ಳು ಎಡದಲ್ಲ ಸುಳ್ಕಂತ ಸುಮ್ಮನೆ. ಅವ್ರು ಹೇಳೋದೆಲ್ಲ ಸತ್ಯ. ಒಪ್ಕೊಳ್ಳೋ. ನಿಂತ್ಕೊಳ್ಳೋ. ಅವ್ರೇನ್ ಬದ್ನಕಾಯಿ ಸತ್ಯ ಹೇಳೋದು ಅಲ್ಲ. ಕಾಮಿಡಿ ಕಿಲಾಡಿಲಿ ಧರ್ಮಹಾಸನ್ ಅಂತವನೆ ಕಾಮಿಡಿ ಮಾಡ್ತೀನಿ ಅಂತ ಸ್ಟೇಜ್ ಮೇಲೆ ಬರ್ತಾನೆ. ಕಾಮಿಡಿನೇ ಮಾಡಕ್ಕಲ್ಲ ಅಂತದ್ರಲ್ಲಿ ಈ ನನ್ನ ಮಕ್ಳು ಅಲ್ಲಿ ಮಳೆ ಇಲ್ಲಿ ಬಿಸಿಲು ಇಲ್ಲಿ ಹುಡುಗ ಅಂತ ಇಲ್ದಿರೋದೆಲ್ಲ ಸುಳ್ಳು ಹೇಳ್ಕೊಂಡು ನನ್ನ ಮಕ್ಳು ಸಿಗ್ಬೇಕಿತ್ತು ನನಗೆ. ನ್ಯೂಸ್ ಹೋದ್ರೆ ಹೆಂಗ್ ಹೊಡಿತೈತೆ ಅಂದ್ರೆ ಬಂದಿನ ಬಾ ಕೊಡಿ ಬಾಲೇ ಬಂದಿನ ಬಾ. ನೀನು ಟಿವಿ ಒಳಗಿದ್ದಲ್ಲ ಹೆಂಗಣ್ಣ ಬಂದೆ? ನೀವು ಒಳಗೂ ಇರ್ತೀನಿ. ನಿನ್ನಂತ ಬೇವರ್ಸಿ ನಾಯಿಗಳು ಕೆಣಕಿದ್ರೆ ಹೊರಗೂ ಬರ್ತೀನಿ. ನಾವು ಕೊಡೋದೆಲ್ಲ ರಾಂಗ್ ಇನ್ಫಾರ್ಮೇಶನ್. ನಾವು ಅಷ್ಟು ಕಷ್ಟಪಟ್ಟು ಮಳೆ ಯಾವಾಗ ಸುರಿಯುತ್ತಾ, ಬಿಸಿಲು ಯಾವಾಗ ಬರುತ್ತಾ ಅಂತ ರಿಸರ್ಚ್ ಮಾಡಿ ಹೇಳ್ತೀವಿ. ಅದನ್ನೆಲ್ಲ ಸುಳ್ಳು ಅಂತೀಯಾ?
ಹಂಗಾದ್ರೆ ನೀ ಕರೆ ಹೇಳಪ್ಪ. ಅಣ್ಣ 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 ನನ್ನ ಫ್ರೆಂಡು ಕೆನಣ್ಣ ಅವ್ನ ತಪ್ಪನೆಲ್ಲ ಒಟ್ಟಾಗಿ ಹಾಕಂದು ಕ್ಷಮಿಸ್ಬಿಟ್ಟಣ್ಣ ಬಿಟ್ಬಿಟ್ಟಣ್ಣ. ನನ್ನ ಮಗನೇ ಮೊದಲು ನಿನ್ನ ಹೊಡಿಬೇಕು, ನನ್ನ ಬಗ್ಗೆ ಗೊತ್ತಿಲ್ಲ. ಲಾಗೋ 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 ಧರ್ಮ ಧರ್ಮ ಪಾಪ ಮಿಸ್ ಮುಗೀತು ಹೋಗು. ಏನಾಯ್ತು ಫಸ್ಟ್ ಟೈಮ್ ಲೀಡ್ ರೋಲ್ ಕೊಟ್ಟವ್ರೆ ನಾಯಿ ಕೊಡ್ದಂಗೆ ಕೊಡ್ತಾನೆ. ಮಗನ ಸಿಕ್ಲೇ ಮಾಡ್ತೀನಿ ತಡಿ, ನಾ ಇರಲಕ್ಕಣ ನಾನು ಹೋಯ್ತೀನಿ. ನನ್ನ ಮಗ ನಾಯಿ ಹೊಡೆದಂಗೆ ಹೊಡೆದಾಕ್ಬಿಟ್ಟ. ಈ ಟೈಮಲ್ಲಿ ನಮ್ ನಿಂಗೆ ಇದ್ದಿದ್ರೆ ಸ್ವಲ್ಪ ಮಸಾಜರ ಆಗಿರೋದು. ನೆನಸ್ಕೊಂಡ್ ತಕ್ಷಣ ಬಂದ್ಬಿಟ್ಟು. ಯಜಮಾನ್ರಿ ಬೇಡ ಬೇಡ ಯಜಮಾನ್ರೆ, ಕಳ್ಳಿ ಅವಳಿಗೂ ಆಸೆ ಎಡ್ಜಸ್ ಅವ್ರೆ ಅಂತ ನಾಚ್ಕತ್ತವಳ ಅಷ್ಟೇ. ಯಜಮಾನ್ರೆ ನೀವು ಮುಟ್ಟಿದ್ರೆ ಮುಲ್ಮುಲ ಅನ್ನತ್ತೆ, ತಟ್ಟಿದ್ರೆ ಅದು ಬೇರೆ ಬಾಯಿ ಬಿಟ್ಟು ಹೇಳ್ಬೇಕಾ? ಯಜಮಾನ್ರೆ ಏನ್ ವಿಶೇಷ? ಅಯ್ಯೋ ಒಳಗಡೆ ಅಮ್ಮವ್ರು ಇದ್ದಾರೆ, ಅಕಸ್ಮಾತು ಕೇಳಿಸ್ಕೊಂಡ್ಬಿಟ್ರೆ? ಅಮ್ಮವ್ರನ್ನೆಲ್ಲ ನೆನಪಿಸ್ಬೇಡ ಕಣೆ. ಅಯ್ಯೋ ಯಜಮಾನ್ರೆ ನೋಡಿದ್ರೆ ಪರವಾಗಿಲ್ಲ, ಕೇಳಿಸ್ಕೊಂಡ್ರೆ ಕಷ್ಟ ಆಗುತ್ತೆ. ಅನ್ನೋದು ಟಿವಿ ವಾಲ್ಯೂಮ್ನ ಒಂಚೂರು ಜಾಸ್ತಿ ಕೊಟ್ಬಿಡ್ತೀನಿ, ಏನೋ ಕೇಳಿಸಲ್ಲ. ಈಗ ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ಏನ್ರಿ ಮಾಡ್ತಾ ಇದ್ದೀರಾ? ಅದು ನಿಂಗಿಗೆ ಕಸ ಗುಡ್ಸೋದು ಹೆಂಗೆ ಅಂತ ಹೇಳ್ಕೊಡ್ತಿದ್ದೆ ಕಣೆ. ಎಲ್ಲ ಸುಳ್ಳು ಎಲ್ಲ ಸುಳ್ಳು. ನಿನ್ನ ಗಂಡ ಕೆಲಸದವಳ ಜೊತೆ ಕಸರತ್ತು ಮಾಡ್ತಿದ್ದ. ನನ್ ಮಗನೇ ಅಲ್ಲ, ಊರಾಗಿರೋ ಒಂದ್ ಸುದ್ದಿನ ಚಾನಲ್ ಅಲ್ಲಿ ಹಾಕಿ 2 ದಿನ ಗಂಟ್ರಲ್ಲಿ ರುಬ್ತೀರಾ. ಮನೇಲಿ ಒಂದ್ ಸಮಸ್ಯೆ ಆಗಿದೆ ಬಂದು ಹೇಳೋ ಕಲ್ತಿರ್ಲಿಲ್ವೇನೋ? ಅದು ನಮ್ಮ ಡ್ಯೂಟಿ, ನಾವು ಮಾಡ್ಲೇಬೇಕು. ಹೌದಾ? ಹಂಗಾದ್ರೆ ಇನ್ ಮುಂದೆ ಊರಲ್ಲಾಗಿರೋ ಯಾರ ಸುದ್ದಿನ ಹೇಳ್ಬಾರ್ದು. ನನ್ನ ಸುದ್ದಿ ಹೇಳೋದಕ್ಕಾಗಲ್ಲ ಅಂದ್ರೆ ಯಾರ ಸುದ್ದಿನ ಕ್ಲೈಮ್ಯಾಕ್ಸ್ ಅಲ್ಲಿ ನೀನ್ ನಾಯ ಬಿಟ್ಟಲ್ವ ಅಪ್ಪನೇ. ಕೊಡ್ತೀನಿ ಕಣೋ, ಕೊಡು ಕೊಡು. ಕಣೋ ಇಷ್ಟು ಸುಂದರವಾಗಿರೋ ಹೆಣ್ಣಿರುವಾಗ ನನಗೆ ಯಾಕೆ ಹೊಡಿತಿದ್ಯಾ? ಅಮ್ಮವ್ರೆ ಈ ಯಜಮಾನ್ರು ಹೊಡಿಬೇಡಿ. ನಮ್ಮವರು ಬನ್ನಿ ಚಪ್ಪಾಳೆ. ಎಂಟರ್ಟೈನ್ಮೆಂಟ್ಗೆ ಅಂತ ಕಾರ್ಯಕ್ರಮನ ನೋಡ್ತೀವಿ, ಆದ್ರೆ ಆ ಕಾರ್ಯಕ್ರಮದ ಒಳಗಿರುವಂತಹ ಪಾತ್ರಗಳು ನಿಜ ಜೀವನದಲ್ಲಿ ಈ ತರ ಎಲ್ಲ ಬಂದುಬಿಟ್ರೆ ಹೇಗಿರುತ್ತೆ ಅಂತ ಒಂದು ಕಾಲ್ಪನಿಕ ನಾಟಕ ಇದಾಗಿತ್ತು. ನೋಡೋಣ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಭಟ್ರೆ, ನಾವು ಪ್ರತಿ ವಾರ ಹೇಳ್ತಿದ್ವಿ ನಿಜಾಮಲ್ಲಿ ಏನೋ ಇದೆ ಅಂತ. ನಿಧಾನಕ್ಕೆ ಹೆಡೆ ಇರ್ತಾ ಇದೆ ಕಣ. ಸೊ ನಿಜಾಮು ನನಗೆ ಇಷ್ಟ ಆದ ಈ ಸ್ಕಿಟ್ಟಲ್ಲಿ. ಇನ್ನು ಪಿಂಕಿ ರಾಣಿ ಅವರದ್ದು ಗಟ್ಟಿವಾಣಿ ಹೆಂಡತಿ ಬಾರ್ಸಾಕ್ಬಿಡ್ತಾಳೆ ಅನ್ನೋದೆಲ್ಲ ನೀಟಾಗಿ ಕ್ಯಾರಿ ಮಾಡಿದ್ರು. ಮೇನ್ ಲೀಡ್ನ ನಿಜಾಮ್ ಮೇಲೆ ಪ್ರಯೋಗ ಮಾಡಿರೋ ಮೊದಲನೇ ನಾಟಕ ಇದು ನನಗೆ ಗೊತ್ತಿದ್ದಂಗೆ. ಆ ವಿಷಯಕ್ಕೆ ನಾಟಕ ಚೆನ್ನಾಗಿದೆ, ಅಚ್ಚುಕಟ್ಟಾಗಿತ್ತು ನಾಟಕ. ಥ್ಯಾಂಕ್ ಯು. ಜಗನ್ನಾಥ ಬರ್ತೀನಿ. ಟಿವಿ ಅನ್ನೋ ಪಾತ್ರದಲ್ಲಿ ಇರೋರು ಈಚೆನೆ ಬಂದ್ಬಿಟ್ರೆ ಹೆಂಗಿರುತ್ತೆ ಅಂತ ತುಂಬಾ ಚೆನ್ನಾಗಿ ಅವ್ನು ಕೊಟ್ಟಿರೋ ಪಾತ್ರ ನೀಟಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಗಂಡನ ಪಾತ್ರದಲ್ಲಿ ನಳಿ ಮುಳ್ಳೆ ಅವನು ಕೂಡ ಚೆನ್ನಾಗಿ ಮಾಡ್ದ. ಬಟ್ ಅವ್ರವ್ರ ಪಾತ್ರನ ನೀಟಾಗಿ ಮಾಡಿದ. ಥ್ಯಾಂಕ್ ಯು ಸೋ ಮಚ್. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಓಕೆ, ಈ ವಾರದ ಎಲ್ಲ ಆಕ್ಟ್ಗಳನ್ನ ನೋಡಾಯ್ತು. ಈ ವಾರದ ಗಿಫ್ಟ್ಗಳನ್ನ ಕೊಡುವಂತ ಸಮಯ. ಪೆಪ್ಸ್ ಮ್ಯಾಟ್ರಸ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ಡೇ ಮೇಡಮ್ ರವಿ. ರವಿ ಅವ್ರಿಗೆ ಸಿಗ್ತಾ ಇದೆ ಪೆಪ್ಸ್ ಮ್ಯಾಟ್ರಸ್ ಅವರ ಕಡೆಯಿಂದ 10,000 ರೂಗಳ ಗಿಫ್ಟ್ ವೌಚರ್. ಓಕೆ, ಟೈಟಾನ್ ಫಾಸ್ಟ್ ಟ್ರ್ಯಾಕ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರು ಅಂತ ಭಟ್ರು ಹೇಳ್ತಾರೆ. ನಿಜಾಮ್, ಉತ್ತರ ಕರ್ನಾಟಕ. ನಿಜಾಮ್ ಅವ್ರಿಗೆ ಸಿಗ್ತಾ ಇದೆ ಟೈಟಾನ್ ಫಾಸ್ಟ್ ಟ್ರ್ಯಾಕ್ ಇವರ ಕಡೆಯಿಂದ 5,000 ರೂಗಳ ಗಿಫ್ಟ್ ವೌಚರ್. ಈ ವಾರದ ಏಷ್ಯನ್ ಪೇಂಟ್ಸ್ ಶೈನ್ ಝೋನ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ಗೆ ಯಾರು ಕೂತ್ಕೋಬೇಕು ಭಟ್ರೆ? ನಿಜಾಮ್ ಅವ್ರು ಆಗ್ತಾ ಇದಾರೆ ಈ ವಾರದ ಏಷ್ಯನ್ ಪೇಂಟ್ಸ್ ಶೈನ್ ಝೋನ್ ನ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್.
ಓಕೆ, ಈಗ ಸಿಹಿಯನ್ನ ಹಂಚಿದ್ದಾಯ್ತು. ಈಗ ಕಹಿ ಏನಿದೆ, ಎಷ್ಟು ಪ್ರಮಾಣದಲ್ಲಿದೆ, ಅದು ಯಾರಿಗೆ ಅನ್ನೋದನ್ನ ಜಡ್ಜಸ್ ತಿಳಿಸ್ಬೇಕು. ಇವರ ಎಲಿಮಿನೇಷನ್ ಆಗ್ತಾ ಇರ್ತಂತ ಕಂಟೆಸ್ಟೆಂಟ್ಸ್ ಯಾರು ಅಂತ. ಆನಂದ್ ಹೋದ್ ವಾರ ಎಲ್ಲರೂ ಡೇಂಜರ್ ಝೋನ್ ಅಲ್ಲಿ ಇದ್ರು, ಬಟ್ ನಾವೆಲ್ಲರೂ ಡಿಸೈಡ್ ಮಾಡಿರೋದು ಏನು ಅಂದ್ರೆ ಈ ವಾರ 2 ಎಲಿಮಿನೇಟ್ ಆಗ್ತಾರೆ. ಓಕೆ, ಡಬಲ್ ಎಲಿಮಿನೇಷನ್. ಎಸ್, ಧರ್ಮ ಹಾಸನ್. ಇನ್ನೊಬ್ರು ಎಲಿಮಿನೇಟ್ ಆಗ್ತಿರೋರು ಮಹಾಬಲೇಶ್ವರ ಭಟ್. ಸೊ ಜಡ್ಜಸ್ ಏನ್ ಹೇಳೋದಿದೆ, ಏನ್ ಹೇಳಕ್ ಇಷ್ಟಪಡ್ತೀರಿ? ಇದೊಂದು ನನಗೆ ಯಾವತ್ತೂ ಸಂಕಟದ ಪಾರ್ಟ್. ಇನ್ನೇನೋ ಕನಸು ಕಟ್ಕೊಂಡು ಬಂದಿರ್ತಾರೆ, ಮತ್ತೆ ನಿಜಕ್ಕೂ ಬೆವರು ಸುರಿಸಿರ್ತಾರೆ, ಶ್ರದ್ಧೆಯಿಂದ ಮಾಡಿರ್ತಾರೆ. ಇದು ನಮ್ಮ ತೀರ್ಮಾನ ಅಲ್ಲ, ಜನತೆ ತೀರ್ಮಾನ. ಜನತೆ ಯಾವತ್ತು ನಿಮಗೆ ಮಾರ್ಕ್ಸ್ ಕೊಡೋದಾಗ್ಲಿ ಅಥವಾ ನಿಮಗೆ ಪಾಸ್ ಮಾರ್ಕ್ಸ್ ಕೊಡೋದಾಗ್ಲಿ ನಿಲ್ಲಿಸಿದ್ದಾರೆ ಅಂದ್ರೆ ಅದನ್ನ ಭಾಗ್ಯ ಅನ್ಕೊಳ್ಳಿ. ಯಾಕಂದ್ರೆ ಏನೋ ಒಂದು ಕುಂದುಕೊರತೆ ಇರುತ್ತೆ, ಅದನ್ನ ತಿದ್ಕೊಳ್ಳೋದಕ್ಕೆ ಹೆಚ್ಚಿನ ಅವಕಾಶ ಎಲಿಮಿನೇಟ್ ಆದವರಲ್ಲೇ ಇರೋದು. ಸುಮಾರು ಜನ ಎಲಿಮಿನೇಟ್ ಆದವರು ಮಿರಾಕ್ಯುಲಸ್ ಆಗಿ ವಾಪಸ್ ಬಂದು ಪರ್ಫಾರ್ಮ್ ಮಾಡಿದ್ದಾರೆ. ಇಲ್ಲಿ ಇದನ್ನ ಆನಂದದಿಂದ ಸ್ವೀಕರಿಸಿ. ತಮ್ಮ ಜರ್ನಿ ತುಂಬಾ ಚೆನ್ನಾಗಿತ್ತು ಈ ವೇದಿಕೆಯಲ್ಲಿ. ಓಕೆ, ಒಂದು ಆಡಿಷನ್ ನಂಬರ್ ಅಂಟಿಸ್ಕೊಂಡು ಬಿಸಿಲಲ್ಲಿ ಕ್ಯೂ ಅಲ್ಲಿ ನಿಂತಾಗ ನಮ್ಮ ಅವಕಾಶ ಸಿಕ್ಕರೆ ಸಾಕಪ್ಪ ಅಂತ ಕ್ಯೂ ಅಲ್ಲಿ ನಿಂತಿರ್ತೀರ. ನಾನು ಗೆಲ್ಲೇಬೇಕಪ್ಪ, ನಾನು ಗೆಲ್ತೀನಿ ಅಂತ ಯಾರು ಕ್ಯೂ ಅಲ್ಲಿ ನಿಂತಿರಲ್ಲ. ಅಂತ ಅವಕಾಶ ಸಿಕ್ಕಿ 9 ವಾರಗಳು, ಒಂದಿನ ಅಲ್ಲ, 2 ದಿನ ಅಲ್ಲ, 1 ವಾರ ಅಲ್ಲ, ಇವತ್ತು ನೀವು ರಸ್ತೆಯಲ್ಲಿ ನೀವು ಓಡಾಡಕ್ ಆಗದಿರೋ ಮಟ್ಟಿಗೆ ನಿಮಗೊಂದು ರೆಕಗ್ನಿಷನ್ ಸಿಕ್ಕಿದೆ ಅಂದ್ಮೇಲೆ ಅದನ್ನ ಖುಷಿಯಿಂದ ಪಡಿ. ನಿಮಗೆ ಇನ್ನೂ ಅವಕಾಶಗಳು ಜಾಸ್ತಿ ಸಿಗುತ್ತೆ. ಏನೋ ಎಲಿಮಿನೇಟ್ ಅಂದ ತಕ್ಷಣ 1ನೇ ವಾರ 2ನೇ ವಾರಕ್ಕೆ ಆಗ್ಬಿಟ್ಟಿದ್ರೆ, ನೀವು ಯಾರು ರಿಜಿಸ್ಟರ್ ಆಗದೆ ಇರೋ ಅಂತ ಟೈಮಲ್ಲಿ ಬಂದು ಹೋಗಿದ್ದಿದ್ರೆ ಅಲ್ಲ. ಇದು 3-4 ವಾರದಿಂದ ಜಡ್ಜಸ್ ಅದನ್ನ ಮುಂದೆ ಹಾಕೊಂಡ್ ಬಂದಿದ್ದಾರೆ. ನಿಮ್ಮ ಕಲೆ ಆಗ್ಲಿ ಪ್ರತಿಭೆ ಆಗ್ಲಿ ಏನು ಕಮ್ಮಿ ಇಲ್ಲ. ಏನೋ ಒಂಚೂರು ಹೆಚ್ಚು ಕಮ್ಮಿ ಒಬ್ಬೊಬ್ಬರು ಜರ್ನಿ ಬಟ್ರೆ ಹೇಳ್ದಾಗ ನೆಕ್ಸ್ಟ್ ಅಲ್ಲಿ ಇನ್ನೂ ಸೀಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಕೊನೆಗೆ ಗೆಲ್ಲೋದು ಒಬ್ರೆ. ಎಲ್ಲರೂ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ವಿನ್ ಆಗ್ತೇನೆ ಇರ್ತೀವಿ. ಇದನ್ನ ಅನುಭವ ಅಂತ ಪಡ್ಕೊಳ್ತಾ. ಸೊ ಧರ್ಮ ಅಂಡ್ ಬಟ್ರೆ, ಅದ್ಭುತವಾದಂತ ಜರ್ನಿ ನಿಮ್ಮಿಬ್ಬರದು. ಆ ಜರ್ನಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಧರ್ಮ, ನೀನೇನ್ ಸ್ಟಾರ್ಟ್ ಮಾಡೋಣ, ಏನ್ ಹೇಳ್ತೀಯಪ್ಪ? ಇಲ್ಲಿ ತನಕ ಬಂದಿರೋದೇ ಒಂದು ಭಾಗ್ಯ. ಸೀಸನ್ 2 ಸೀಸನ್ 3 ಇಂದ ಎಲ್ಲ ಟ್ರೈ ಮಾಡಿದೆ, ಬಟ್ ಸೀಸನ್ 4 ಅಲ್ಲಿ ಅವಕಾಶ ಸಿಕ್ತು. ತುಂಬಾ ಖುಷಿ ಆಯ್ತು ಇಲ್ಲಿವರೆಗೂ ಬಂದಿದ್ದು. ಇದು ಜೋಶ್ ಬಂತು ಸೌಂಡ್. ಈಗ ಅಂದ್ರೆ ನಾವೊಂದು ಹಳ್ಳಿಲಿ ಹುಟ್ಟಿ ಇಲ್ಲಿವರೆಗೂ ಬರ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅದು 1 ವಾರ 2 ವಾರ ನೀವು ಹೇಳ್ದಂಗೆ 3 ವಾರಕ್ಕೆಲ್ಲ ಎಲಿಮಿನೇಷನ್ ಆಗಿದ್ದಾರೆ. ನಾನು 9 ವಾರ ಇದ್ದೀನಿ. ಇಷ್ಟು ದೊಡ್ಡ ವೇದಿಕೆಗೆ ಬಂದು ಅದು ನಿಮ್ನೆಲ್ಲ ನೋಡ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಬಟ್ ಟಿವಿಲಿ ಅಲ್ಲಿ ನೋಡ್ತಾ ಇದ್ದೆ. ಓಕೆ, ಸೂಪರ್. ಬರ್ಲಿ ಚಪ್ಪಾಳೆ. ಜೋಶ್ ಭಟ್ರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲೋ ಮನೇಲಿ ಕೂತು ಟಿವಿ ನೋಡ್ತಾ ಇದ್ದ ನಾನು ಒಂದಲ್ಲ ಒಂದಿನ ಹೀಗೆ ಅದೇ ನಮ್ಮನೆ ಟಿವಿಲೇ ನಾನು ಬರ್ತೇನೆ ಅಂತ ಕನಸಲ್ಲೂ ಎಣಿಸಿರಲಿಲ್ಲ. ಅಂಥ ಒಂದು ಅವಕಾಶ ನನಗೆ ಸಿಕ್ತು ಈ ವೇದಿಕೆ ಮುಖಾಂತರ. ಶರಣಯ್ಯ ಸರ ನಿರೀಕ್ಷೆಯನ್ನು ನನ್ನ ಹತ್ರ ಮುಟ್ಲಿಕ್ಕಾಗಲಿಲ್ಲ. ಸಾರಿ, ಕ್ಷಮಿಸಿ ನನ್ನನ್ನು. ಏನೋ ಒಂದು ಯಕ್ಷಗಾನದಿಂದ ಬಂದವನು ಒಂದು ಆ ವಿಭಾಗದವ್ರಿಗೆ ಒಂದು ಅವಕಾಶ ಕೊಡುವಂತ ನನಗೆ ಕೊಟ್ಟರು. ಉಳಿಸ್ಕೊಳ್ಳುವ ಶಕ್ತಿ ಸಾಮರ್ಥ್ಯ ನನಗೆ ದೇವ್ರು ಕೊಡ್ಲಿಲ್ಲ, ಅಲ್ಲ ಆ ಯೋಗ್ಯತೆ ನಂಗಿಲ್ಲ. ಬಟ್ರೆ ನೀವು ಉಳಿಸ್ಕೊಂತ ಇಲ್ಲ ಅಂತ ನೀವ್ ಯಾಕೆ ಹೇಳ್ತೀರ? ಹಂಗಲ್ಲ ಅದು ವಿಷಯ. ಹಂಗ ಉಳಿಸ್ಕೊಳ್ದೆ ಹೋಗಿದ್ರೆ 9 ವಾರ ಬರಕ್ ಆಗ್ತಾ ಇರಲ್ಲ. ಈಗ ಈ ಪ್ರಕ್ರಿಯೆ ಶುರು ಆಗಿದೆ. ಆದರೆ ಮತ್ತೆ ಈ ವೇದಿಕೆಯಲ್ಲಿ ಆಕ್ಟ್ ಮಾಡೋ ಅವಕಾಶ ಖಂಡಿತ ಇರುತ್ತೆ. ಗ್ರ್ಯಾಂಡ್ ಫಿನಾಲೆ ಅಂತ ಬಂದಾಗ ಎಲ್ಲಾ ಕಂಟೆಸ್ಟೆಂಟ್ಸ್ಗಳು ಸೇರಿ ಮಾಡೋ ಆಕ್ಟ್ ಇರುತ್ತೆ. ಮತ್ತೆ ನಮ್ಮ ಜೀ ವಾಹಿನಿಯ ನಂಟೇನಿದೆಯಲ್ಲ, ಈಗ ನೀವು ನಮ್ಮ ಜೀ ಕುಟುಂಬದ ಸದಸ್ಯರಾಗೋದ್ರಿ. ನಿಮಗೆ ಮ್ಯಾಚ್ ಆಗೋ ಅಂತದ್ದು, ನಿಮಗೆ ಮಾಡೋ ಅಂತದ್ದು ಏನೇ ಇದ್ರು ಸಹ ಅದನ್ನ ನೀವೇ ಬಂದ್ ಮಾಡ್ತೀರಾ, ಅದಂತೂ ಗ್ಯಾರಂಟಿ ಭಟ್ರೆ. ಓಕೆನಾ? ಎಸ್, ಥ್ಯಾಂಕ್ ಯು ಭಟ್ರೆ, ಥ್ಯಾಂಕ್ ಯು ಸೋ ಮಚ್. ಕಾಮಿಡಿ ಕಿಲಾಡಿಯ ಜರ್ನಿ ಬಹಳ ಸೀರಿಯಸ್ ಆಗಿ ಸ್ಟಾರ್ಟ್ ಆಗಿದೆ. ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಟೈಟ್ ಆಗುತ್ತೆ ಕಾಂಪಿಟೇಷನ್. ನಕ್ಕು ನಲಿಸ್ತಾ ನಾವು ಹೋಗಿದ್ದು ಒಂದು ಹಂತ ಆಯ್ತು. ಇನ್ನು ಉಳಿದಿರೋ ಕೆಲವೇ ವಾರಗಳಲ್ಲಿ ಈ ಏನೊಂದು, ಯಾಕಂದ್ರೆ ಟಾಪ್ 3 ಗ್ರ್ಯಾಂಡ್ ಫಿನಾಲೆಗೆ 5 ಜನ 6 ಜನ ಹೋಗ್ತಾರೆ ಕೊನೆಗೆ ಹೋಗ್ತಾ. ಅಷ್ಟ್ರ ಮಧ್ಯೆ ತುಂಬಾ ಟೈಟ್ ಫೈಟ್ ಆಗ್ತಾ ಇರ್ಬೇಕಾದ್ರೆ ಮಾಡ್ತಕ್ಕಂಥ ಸಣ್ಣ ತಪ್ಪು ಇರ್ಬೋದು, ಅದು ದೊಡ್ಡದಾಗಿ ಕಾಣ್ತಾ ಹೋಗುತ್ತೆ. ಆನಂದ, ಮುಂದಿನ ವಾರ ಎಲಿಮಿನೇಷನ್ ಮತ್ತೆ ಇದೆ. ಹೌದು, ಮುಂದಿನ ವಾರ ಮತ್ತೆ ಡಬಲ್ ಎಲಿಮಿನೇಷನ್ ಆಗ್ಬೋದು. ಅಂಡ್ ಎಲ್ಲರೂ ಮತ್ತೆ ಡೇಂಜರ್ ಝೋನ್ ಅಲ್ಲೇ ಇದ್ದೀರಾ. ಅದು ಡಬಲ್ ಡೇಂಜರ್ ಸುದ್ದಿ. ಎಲ್ಲರೂ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ, ಯಾರು ಆಚೆ ಬಂದಿಲ್ಲ. 10th week ಮುಂದಿನ ವಾರ ಇಟ್ಸ್ ಗೋನಾ ಗೆಟ್ ಈವನ್ ಮೋರ್ ಟಫರ್. ಅಂಡ್ ಆದಷ್ಟು ಮೆಂಟರ್ಸ್, ರೈಟರ್ಸ್ ಅವರದ್ದು ಒಂದು ಹೆಲ್ಪ್ ತಗೊಂಡು ಟ್ರೈ ಟು ಬಿಕಮ್ ಬೆಟರ್ ಕಮಿಡಿಯನ್ಸ್. ಯಾಕಂದ್ರೆ ಮುಂದಿನ ವಾರದಿಂದ ಇನ್ನ ಟಫ್ ಆಗ್ತಾ ಹೋಗುತ್ತೆ. ಆದ್ರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು, ನೀವೆಲ್ಲ ನಾವು ಝೀನ ಫಾಲೋ ಮಾಡ್ತಿದೀವಿ ಅನ್ನೋದಾದ್ರೆ ಚಾಂಪಿಯನ್ಶಿಪ್ ಅಂತ ಒಂದು ಸೀಸನ್ ಮಾಡ್ತೀವಿ ನಾವು. ಅದ್ರಲ್ಲಿ ಎಲ್ಲ ಇದ್ರು, ಟೀಮ್ ಆಗೋಯ್ತು. ಹಾಸ್ಯ ದಿಗ್ಗಜರ ಹೆಸರುಗಳನ್ನ ಇಟ್ಕೊಂಡೆ ಒಂದು ಸೀಸನ್ ಮಾಡಿದ್ವಿ. ಈ ತರದ
ಅದೆಲ್ಲ ಇರುತ್ತೆ. ಇದೊಂದು ಜರ್ನಿ. ಈ ಜರ್ನಿ ಹಾದಿಯಲ್ಲಿ ಒಂದೊಂದು ಪ್ಲಾಟ್ಫಾರ್ಮ್ ಬಂದಾಗ ಒಬ್ರು ಇಳ್ದು ಹೋಗ್ತೀವಿ. ನಮ್ಮ ಪಾಲ್ಗೆ ಎಷ್ಟು ಸಿಕ್ತೋ ಅದು ನಮ್ಮ ಅನುಭವ ಅಂತ ತಗೊಳ್ತಾ, ನಾನು ಅದೇ ಹೇಳದ್ನಲ್ಲ, ಡೇ 1 ಗ್ಯಾಪಿಸ್ಕೊಳ್ಳಿ. ನಂಬರ್ ಅಂಟ್ಸ್ಕೊಂಡು ಕ್ಯೂ ಅಲ್ಲಿ ನಿಂತಾಗ ನಾನು ವಿನ್ನರ್ ಅಂತ ಯಾರು ನಿಂತಿರ್ಲಿಲ್ಲವಲ್ಲ, ಅವಕಾಶ ಸಿಕ್ಕರೆ ಸಾಕು ಅಂತಿತ್ತು. ಆ ಅವಕಾಶಕ್ಕೆ ಇವತ್ತು 9 ವಾರ ಸಿಕ್ಕಿದೆ. ಮುಂದಿನವ್ರಿಗೆ 10 ವಾರ, ಇನ್ನೊಬ್ರಿಗೆ 11 ವಾರ. ಸೊ ಹಾಗಾಗಿ ಇದನ್ನ ಸ್ವೀಕರಿಸ್ತಾ ಜೊತೆಲಿ ಕೈ ಹಿಡ್ಕೊಳ್ತಾ ಸಾಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಧರ್ಮ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜರ್ನಿ, ಯು ಆಸ್ ಎ ಪರ್ಸನ್ ನಮಗೆ ಪರಿಚಯ ಆದ್ರಿ. ಇಲ್ಲಿಂದ ಕಲಾವಿದರಲ್ಲ, ವ್ಯಕ್ತಿಗಳು, ವ್ಯಕ್ತಿತ್ವಗಳು ನಾವು ಯಾವತ್ತು ತಗೊಂಡು ಹೋಗುವಂಥದ್ದು. ಬರ್ಲಿ ಇಬ್ರು ಕಲಾವಿದರಿಗೆ ಜೋರಾದ ಚಪ್ಪಾಳೆ. ಗಾಡ್ ಬ್ಲೆಸ್. ಮತ್ತೆ ಮುಂದೆ ಸಿಗ್ತಾನೆ ಇರೋಣ. ಓಕೆ, ಈ ವಾರ ಡಬಲ್ ಎಲಿಮಿನೇಷನ್ ಆಯ್ತು. ಮುಂದಿನ ವಾರ ಕೂಡ ಜಡ್ಜಸ್ ಹೇಳಿದಾಗೆ ಎಲ್ಲರೂ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಮತ್ತೆ ಡಬಲ್ ಎಲಿಮಿನೇಷನ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ. ಡಬಲ್ ತ್ರಿಬಲ್ ಆಗುತ್ತೋ ಇಲ್ಲ ಎಲ್ಲ ಹೋಗಿ ಸಿಂಗಲ್ಲೇ ಆಗುತ್ತೋ ಗೊತ್ತಿಲ್ಲ. ಅದು ಮತ್ತೆ ಅವ್ರು ಮುಂದಿನ ವಾರ ಮಾಡೋ ಪರ್ಫಾರ್ಮೆನ್ಸ್ ನೀವು ಕೊಡೋ ವೋಟ್ ಮೇಲೆ ನಿಂತಿರುತ್ತೆ. ಸೊ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಹೀಗೆ. ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಸ್ಪೆಷಲ್ ಪಾರ್ಟ್ನರ್ Z Black ಅಗರ್ಬತ್ತೀಸ್, ಡಾಬರ್ ವಾಟಿಕಾ ನೀಲಿ ಬ್ರಿಂಗಾ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಸಿಗೋಣ, ಶುಭರಾತ್ರಿ. ನೆಕ್ಸ್ಟ್ ವೀಕ್